ಓಂ ಸದ್ಗುರು ಶ್ರೀ ಶುದ್ಧ ಬ್ರಹ್ಮಣೇ ನಮಃ. ಸಮಸ್ತ ಶುದ್ಧ ಬ್ರಹ್ಮ ಸ್ವರೂಪರಲ್ಲಿ ಅನಂತ ಅನಂತ ಪ್ರಣಾಮಗಳು. ಇಂದು ಅಕ್ಷಯ ತೃತೀಯ ಬಸವ ಜಯಂತಿ ಪ್ರಯುಕ್ತ ಬೆಳಿಗ್ಗೆ ಬಸವಣ್ಣನವರ ಚರಿತ್ರೆಯ ಭಾಗ ಒಂದು ಹೇಳಾಯಿತು. ಇವಾಗ ಬಸವಣ್ಣನವರ ಬಸವಾದಿ ಶರಣರ ಕಲ್ಯಾಣ ಕ್ರಾಂತಿ ಸಂಬಂಧಪಟ್ಟಂತೆ ಒಂದಿಷ್ಟು ವಿಚಾರ ಮೆಲುಕು ಹಾಕಬೇಕು. ಸಮಾಜದಲ್ಲಿ ಏನಾಗಿತ್ತಂದ್ರೆ, ಕಾಯಕ ಮತ್ತು ಜ್ಞಾನ, ಕ್ರಿಯಾ ಮತ್ತು ಜ್ಞಾನ ಕೊಂಡಿ ಕಳಚಿ ಹೋಗ್ಬಿಟ್ಟಿತ್ತು. ಯಾರು ದುಡಿತಾರ ಅವರಿಗೆ ಜ್ಞಾನದ ಗಂಧ ಇಲ್ಲ. ಯಾರು ವೇದಗಳನ್ನು ಓದಿ ಜ್ಞಾನ ಪಡ್ಕೊಂಡರ ಅವರಿಗೆ ಕಾಯಕದ ಗಂಧ ಇಲ್ಲ. ಇಬ್ರು ಬ್ಯಾರೆ ಬೇರೆ ಆಗಿಬಿಟ್ಟಿದ್ರು. ತಲೆ ಓಡಿಸಿ ಕೆಲಸ ಮಾಡ್ಲಾರ್ದವ್ರು ಒಂದಿಷ್ಟು ಮಂದಿ, ಕೆಲಸ ಮಾಡಿ ತಲೆ ಓಡಿಸ್ಲಾರ್ದವ್ರು ಒಂದಿಷ್ಟು ಮಂದಿ. ಅದಕ್ಕೆ ಅವ್ರೇನಾದ್ರು, ನೀವು ಬೇಕಾದಷ್ಟು ಜ್ಞಾನಿಗಳಿದ್ರು ಸಹಿತ ಗುರುವಾದಡೇನು, ಲಿಂಗವಾದಡೇನು, ಜಂಗಮವಾದಡೇನು, ನೀವು ಪೂಜೆ ಮಾಡಿಸ್ಕೊಳ್ಳಂತ ದೊಡ್ಡ ಕುಲದವ್ರು ಇದ್ರು ಸಹಿತ ದುಡಿಬೇಕಪ್ಪ, ಕಾಯಕ ಮಾಡಬೇಕು, ಕಾಯಕದಿಂದವೇ ಮುಕ್ತಿ. ನೀ ಕಾಯಕ ಮಾಡ್ಲಾರ್ದೆ ಬರೀ ಪೂಜೆ ಮಾಡಿಕೊಂಡು ಯಾರೋ ಹಾಕಿದ್ದು ತಿಂದು ತಿಂದು ಹೋದ್ರೆ ಏನಾಗ್ತದಪ್ಪ ಅಂತಂದ್ರೆ ಬಂಧನ ಆಗ್ತದ ಅಷ್ಟೇ, ಮುಕ್ತಿ ಆಗಂಗಿಲ್ಲ. ಯಾರೋ ದುಡ್ದು ತಿಂದು ಹೋದ್ರೆ ಹೆಂಗಾಗ್ತದ? ನೀ ದುಡಿಬೇಕಂತ ಹೇಳಿದ್ರು. ಮತ್ತ ಇವ್ರು ಬರೇ ದುಡಿಯೋರಿಗೆ ನೀವು ಬರೇ ದುಡಿದ್ರೆ ಹೆಂಗ ಅಂತೇಳಿ ಅವ್ರಿಗೆಲ್ಲ ಕುಂದಿರಿಸಿ ಅಕ್ಷರ ಜ್ಞಾನ ಕೊಟ್ಟು, ಅನುಭವ ಕೊಟ್ಟು ತತ್ವಜ್ಞಾನಿಗಳನ್ನಾಗಿ ಮಾಡಿದರು. ಯಾವ ಕೆಳವರ್ಗದ ಕೇರಿಗಳಲ್ಲಿ ಒಂದು ಕೊಳಕು ವಾತಾವರಣ ಇತ್ತು, ಆ ವಾತಾವರಣ ಎಲ್ಲ ಪರಿವರ್ತನೆ ಮಾಡಿ ಬಸವಣ್ಣನವರು ಬೆಳಕು ಮಾಡಿದರು. ಅಂತ ವಾತಾವರಣದಲ್ಲಿ ಒಳ್ಳೆ ಸುಗಂಧ, ಲೋಭಾನ, ಮತ್ತೇನು ಸಾಂಬ್ರಾಣಿ, ಏನದ ಒಳ್ಳೆ ಸುಗಂಧ ದ್ರವ್ಯಗಳ ವಾಸನೆ, ಘಂಟಾನಾದ, ಮಂತ್ರಘೋಷ, ಏನೆಲ್ಲ ಚೇಂಜಸ್ ಮಾಡಿಬಿಟ್ರು ಬಸವಣ್ಣವ್ರು. ಮಾಡಿದಾಗ ಏನಾಗ್ತದ, ಕಲ್ಯಾಣದೊಳಗೆ ಅವರು ಸಂಚಾರಕ್ಕೆ ಬಸವಣ್ಣವ್ರು ಹೋಗುವ ಸಮಯದಲ್ಲಿ ಹರಳಯ್ಯ ಕಲ್ಯಾಣಮ್ಮ ಇಬ್ರು ದಂಪತಿಗಳು ಎಲ್ಲಿಗೂ ಹೋಗ್ತಾ ಇರ್ತಾರ. ಕಲ್ಯಾಣಮ್ಮ ಹಿಂದೆ ಬರ್ತಾ ಇರ್ತಾಳ, ಹರಳಯ್ಯ ಮುಂದೆ ಹೋಗ್ತಾ ಇರ್ತಾರ. ಎದುರು ಬಸವಣ್ಣನವ್ರು ಬರ್ತಾರ. ಬಂದ ಕೂಡಲೇ ಬಸವ ತತ್ವ ಸ್ವೀಕಾರ ಮಾಡಿ ಲಿಂಗ ಕಟ್ಕೊಂಡು ಲಿಂಗ ಪೂಜೆ ಮಾಡ್ಕೊಂಡಂತ ಶರಣ ಹರಳಯ್ಯ ಪಕ್ಕದಲ್ಲಿ ನಿಂತು ನಾಚಿಕೊಂಡು ಅಪ್ಪ ಬಸವಣ್ಣನವರಿಗೆ ಶರಣು ಶರಣು ಅಂತ ಹೇಳ್ಬಿಟ್ಟ. ಈ ಬಸವಣ್ಣ ಇದ್ರು ಒಮ್ಮಿದೊಮ್ಮಿಗೆ ಏನ್ ಮಾಡ್ಬಿಟ್ರು, ಹರಳಯ್ಯನ ಬಲ್ಲಿ ಬಂದು ಕುದುರೆ ನಿಂದಿರಿಸಿ ಕುದುರೆಲಿಂತ ಕೆಳಗಿಳಿದು ಹರಳಯ್ಯಗೆ ತೆಕ್ಕಿಗೆ ಹಾಕೊಂಡು ಏನ್ ಮಾಡಿದ್ರು, ಹರಳಯ್ಯ ಶರಣರಿಗೆ ಶರಣು ಶರಣಾರ್ಥಿ ಶಿವಶರಣ ಹರಳಯ್ಯನವರಿಗೆ ಅಂತೇಳಿ ಎರಡು ಕೈ ಜೋಡಿಸಿ ತಲೆಬಾಗಿ ಅವ್ರ ಮುಂದೆ ನಿಂತ್ಬಿಟ್ರು. ಅದು ಒಂದು ನಿಮಿಷ ಒಂದಿಷ್ಟು ಉಭಯ ಕುಶಲೋಪರಿ ಮಾತಾಡಿ ಆರಾಮದಿರಿಲ್ಲ ಅಂತೇಳಿ ಅಂದು ಅವ್ರ ಮತ್ತೆ ಮುಂದೆ ಹೋಗ್ಬಿಟ್ರು.
ಏನಾಯ್ತು ಮುಂದಂದ್ರೆ, ಈಗ ನಿಮ್ಮ ಮನೆಗೆ ಯಾರ್ಯಾರೋ ಒಬ್ಬರು ಮಿನಿಸ್ಟರ್ ಬಂದ್ರಂದ್ರೆ ಹೆಂಗಿರ್ತದೆ ಪರಿಸ್ಥಿತಿ? ಅವ್ ಬೆಕ್ಕದವ ಇರ್ಲ, ಅಪೋಸಿಟ್ ಪಾರ್ಟಿ ಅವ ಇರ್ಲಕ್ಕ, ಯಾರ್ಯಾಕಿರ್ಲಕ್ಕ, ನಿಮ್ಗೆ ಬೇಡದವನೇ ಇರ್ಬೋದು. ಆತ ಒಬ್ಬ ಮಂತ್ರಿನೋ, ಪ್ರಧಾನ ಮಂತ್ರಿನೋ, ಮುಖ್ಯಮಂತ್ರಿನೋ, ಶಾಸಕನೋ, ಒಂದು ಓಣಿ ಒಳಗಿನ ಕೌನ್ಸಿಲರು, ಯಾರೋ ಒಬ್ಬರು ಲೀಡರ್ ಬಂದು ನಿಮ್ಮ ಮನೆ ಮುಂದೆ ನಿಂತಾಗ, ನಿಮಗೆ ಮಾತಾಡಿಸಿದಾಗ, ನಿಮ್ಮ ಹೆಗಲ ಮೇಲೆ ಕೈ ಹಾಕಿದಾಗ ನಿಮ್ಗೇನಾಗ್ತದ ಅವಾಗ ಪರಿಸ್ಥಿತಿ? ಏನ್ ಮಾಡ್ಬೇಕಂತ ಗೊತ್ತಾಗಲ್ಲ. ಅವರು ರಾಜಕಾರಣಿಗಳು, ರಾಜರು ಅಂದ್ರೆ ಹಂಗೆ ಇರ್ತಾರ. ನಮ್ಮ ಮಗಳು SSLC ಫಸ್ಟ್ ರ್ಯಾಂಕ್ ಬಂದಿದ್ದವು 2011ನೇ ಇಸ್ವಿಯಾಗ. ಆಕೆಗೆ ಎಲ್ಲ ಕಡೆ ಅವಾರ್ಡ್ಗಳು ಕರೆದ ಸನ್ಮಾನ ಮಾಡಿದ್ದು. ಕಡೆಗೆ ಯಾಸಿನ್ ಸಾಬ್ ಅಂತ MLA ಮುಸ್ಲಿಮ್ರವ್, ಮೈನಾರಿಟಿ ಆಫೀಸ್ ಮುಸ್ಲಿಮರ ಡಿಪಾರ್ಟ್ಮೆಂಟ್ ಒಳಗೆ ಸಹಿತ ಫಸ್ಟ್ ಬಂದಾಳ ಅಂತೇಳಿ ಕರೆಸಿ, ಮೈನಾರಿಟಿ ಆಫೀಸ್ನೊಳಗೆ ಎಲ್ಲರಿಗೆ ಕರೆಸಿ ಅಡಿಗೆ ಮಾಡಿಸಿ ಊಟಕ್ಕೆ ಹಾಕಿ ಈಕಿಗೆ ಅವಾರ್ಡ್ ಕೊಟ್ರು. ನಮಗ ಎಲ್ಲ ಮಠದೊಳಗ ಅಲ್ಲಿ ನಮ್ಮ ಸತ್ಸಂಗದಾಗ ಅಲ್ಲಿ ಇಲ್ಲಿ ಆಕಿಗೆ ಕೊಡ್ತಾ ಇದ್ರು. ಶಿಕ್ಷಕರು ಬಳಗಗಳು ಇರ್ತಾವಲ್ಲ, ಅವರೆಲ್ಲ ಏನೋ ಕೊಟ್ರು. ಇವರು ಯಾಸಿನ್ ಅವರು, ಇವರು ಮೈನಾರಿಟಿ ಅವರು, ಇವ್ರು ಸಹಿತ ನಮ್ಮ ಬಗ್ಗೆ ಅಭಿಮಾನ ಕೊಟ್ರಲ್ಲಪ್ಪ ಅಂತ ಒಂದ್ ಕಡೆ ಸುಮ್ಮನೆ ನಿಂತಿದ್ದೆ. ನನ್ನ ಕಣ್ಣ ನೀರು ನನಗೆ ದಳ ಹೊಲಕತ್ಬಿಟ್ಟಿದ್ದು ಖುಷಿಯಾಗಿ. ಹೋಗೋ ಟೈಮ್ನೊಳಗ ಯಾಸಿನ್ ಸಾಬ್, ಇನಾಮ್ದಾರ್ ಬಾ ಇಲ್ಲಿ, ಯಾಕ ನಿಂತೀರಿ, ಬರ್ರಿ ಇಲ್ಲಿ ಅಂತ ಕರೆದು ನಂದು ಭಾವನಾತ್ಮಕವಾದಂತ ಸ್ಥಿತಿ ನೋಡಿ ನನ್ನ ತಲೆ ತಗೊಂಡು ತಮ್ಮ ಹೊಟ್ಟಿಗೆ ಗಟ್ಟಿಯಾಗಿ ಹಿಡ್ಕೊಂಡ್ಬಿಟ್ರು. ದೊಡ್ಡ ಹೊಟ್ಟಿ ಅದು, ಒಳ್ಳೆ ಮೆತ್ತಗೆ ಫುಟ್ಬಾಲ್ ಇದ್ದಂಗಿತ್ತು. ತಲೆಗೆ ಹಚ್ಕೊಂಡ್ಬಿಟ್ರು. ಆಕೆ ಸನ್ಮಾನ ಮುಗಿಯೋ ತನಕ ಒಟ್ಟ ಬಿಡ್ಲಿಲ್ಲ ನನಗೆ, ಹಂಗೇ ಹಿಡ್ಕೊಂಡು ನಿಂತು ಬಿಟ್ಟಿದ್ರು. ಅಷ್ಟು ಎಮೋಷನಲ್ ಆಗಬಾರ್ದು, ಹಿಂಗ್ಯಾಕೆ ಮಾಡ್ಕೊತೀರಿ ಅಂತ ಸಮಾಧಾನ ಮಾಡಿ ಕಳಿಸಿದ್ರು. ಇವತ್ತಿಗೂ ನೆನೆಸ್ತೀವಿ ಅವ್ರಿಗೆ. ಆ ಒಂದು ಸ್ಪರ್ಶ ಅಪರೂಪಕ್ಕೆ ಎಲ್ಲೋ ಒಂದು ಸಾರಿ ಸಿಗ್ತದೆ ಯಾರಿಗೋ ಒಬ್ಬರಿಗೆ, ಎಲ್ಲರಿಗೂ ಸಿಗಂಗಿಲ್ಲ. ಬಿಸ್ಮಿಲ್ಲಾ ಖಾನ್ ಶಹನಾಯಿ ವಾದಕ, ಅವರಿಗೆ ಭಾರತ ರತ್ನ ಏನೋ ಅವಾರ್ಡ್ ಕೊಟ್ಟಿರ್ತಾರಲ್ಲ, ಕೊಡಾಗ ಅವರು ಮೀಡಿಯಾದವರು ಬಂದು ನಿಮ್ಮ ಜೀವನದ ಅಪೂರ್ವ ಘಟನೆ ಏನಾದರೂ ಇದ್ರೆ ತಿಳಿಸ್ರಿ ಅಂತ ಕೇಳ್ತಾರ. ಅವನು ಏನ್ ಮಾಡ್ತಾರ, ಆಯ್ತು ಒಂದು ಅಪೂರ್ವ ಘಟನೆ ಆಗ್ಯದ ನನ್ನ ಜೀವನದಾಗ, ಹೇಳ್ತೀನಿ ತಡೀರಿ ಅಂತೇಳಿ ಸಣ್ಣ ಮನಿ, ಬಡತನದ ಮನಿ, ಒಂದ್ರ ಮೇಲೆ ಒಂದು ರೂಮ್ಗಳು, ಅಟ್ಟದ ಮೇಲೆ ಮತ್ತೊಂದು ಅಟ್ಟ, ಒಂದನೇ ಅಟ್ಟ, ಎರಡನೇ ಅಟ್ಟ, ಮೂರನೇ ಅಟ್ಟದ ಮೇಲೆ ಏರಿ ನಿಚ್ಚಣಿಕೆ ತಗೊಂಡು ಏರಿ ಹೋಗಿ ಒಂದು ಕಬ್ಬಿಣ ಪೆಟ್ಟಿಗೆ ತಗೊಂಡು ಬಂದ್ರು. ತೆಳಗೆ ತಗೊಂಡು ಬಂದು ಆ ಪೆಟ್ಟಿಗೆಯನ್ನು ಓಪನ್ ಮಾಡಿ ಒಂದು ಜಾಕೆಟ್ ತೆಗೆದು ತೋರಿಸಿದ್ರು. ಏನದು ಇದ್ರಾಗ ಸ್ಪೆಷಾಲಿಟಿ ಅಂತ ಕೇಳಿದ್ರ, ಆ ಜಾಕೆಟಿನ ಭುಜದ ಮೇಲೆ ಮುಟ್ಟಿ ಹೇಳ್ತಾರ ಅವ್ರು, ಇದು ಏನು ಜಾಕೆಟ್ ಮೇಲೆ ಭುಜದ ಮೇಲೆ ಇಲ್ಲೇನದಲ್ಲ, ನಾನು ಕಾರ್ಯಕ್ರಮ ಮಾಡಿದ ಮೇಲೆ ಮಹಾತ್ಮ ಗಾಂಧಿ ಅವರು ಸಂತೋಷ ಪಟ್ಟು ಅವ್ರ ಕೈಯ ನನ್ನ ಭುಜದ ಮೇಲೆ ಇಟ್ಟಿದ್ರು. ಇದೇ ಜಾಕೆಟ್ ಉಟ್ಕೊಂಡಿದ್ದೆ ಅವತ್ತು ನಾನು. ಈ ಜಾಕೆಟಿನೊಳಗ ಮಹಾತ್ಮ ಗಾಂಧಿ ಅವರ ಆಶೀರ್ವಾದ ಆದ. ನೋಡಿ ಏನ್ ಭಾವನೆಗಳು ನೋಡ್ರಿ. ಮಹಾತ್ಮ ಗಾಂಧಿ ಮುಟ್ಟಿದ ಜಾಕೆಟ್ ಅನ್ನ ಕಬ್ಬಿಣ ಟ್ರಂಕ್ನ ಕೀಲಿ ಹಾಕಿ ಭದ್ರವಾಗಿ ಇಟ್ಕೊಂಡರು. ಮಹಾತ್ಮ ಗಾಂಧಿ ನನಗೆ ಸ್ಪರ್ಶ ಮಾಡಿದಾಗ ನನಗಾದ ಅಪೂರ್ವವಾದ ಆನಂದ ಇವತ್ತಿಗೂ ಎಂದೂ ಆಗಿಲ್ಲ, ಎಲ್ಲಿ ಆಗಿಲ್ಲ. ಅವರ ಸ್ಪರ್ಶದ ಸುಖ ನಾನು ಅನುಭವಿಸ್ತೇವದೀನಿ ನಾನು ಅಂತ ಹೇಳ್ತಾರೆ. ಅದೇ ರೀತಿ ಇವೆಲ್ಲ ಯಾಕೆ ಹೇಳ್ತೀನಿ ಅಂತಂದ್ರೆ, ಒಬ್ಬ ಪ್ರಧಾನಮಂತ್ರಿ, ಒಬ್ಬ ಶೂದ್ರ, ಇವನು ಹರಳಯ್ಯ, ಸಮಗಾರ ಹರಳಯ್ಯ, ಅವರಿಗೆ ತೆಳಗಿಳಿದು ಕುದುರೆ ಬಿಟ್ಟು ತೆಳಗಿಳಿದು ಬಂದು ಅವ್ರಿಗೆ ತೆಕ್ಕಿಗೆ ಹಾಕೊಂಡು, ಅವ್ರದ್ದು ಪರಿಸ್ಥಿತಿ ಏನಿತ್ತು,
ಅವ್ರಿಗೆ ಹೆಂಗ್ ನೋಡ್ಕೋತಿದ್ರ ಆಗಿನ ಕಾಲದೊಳಗ. ಅಂತದ್ರೊಳಗ ಅವರು ಅಂಜ್ಕೋತ ಜೀವನ ಮಾಡಂತವ್ರಿಗೆ ತಮ್ಮ ತೆಕ್ಕಿಗೆ ಹಾಕೊಂಡು ಸಂತೋಷ ಪಟ್ಟಾಗ ಏನಾಗ್ಬೇಕು ಅವನ ಪರಿಸ್ಥಿತಿ? ಒಂದೇ ಸಲ ದಿಗ್ಭ್ರಮೆ ಆಗಿ ತಲೆಗೆ ಕೈ ಹಚ್ಕೊಂಡು ಕೂತ್ಬಿಟ್ಟ. ನರಕ್ಕೆ ಕೂತ್ಬಿಟ್ಟ. ಬಸವಣ್ಣ ಹೋದ, ಹರಳಯ್ಯ ನೆಲಕ್ಕೆ ಕೂತ್ಬಿಟ್ಟ. ಹೆಂಡತಿ ಬರ್ತಾಳ ಹಿಂದ್ಲಿಂತ, ಏನಾಯ್ತು ನೀವು ಮುಂದೆ ಬಂದನ? ತಲೆಗೆ ಕೈ ಹಚ್ಕೊಂಡು ರೋಡ್ ಮೇಲೆ ಕೂತಾನ. ಏನಾಯ್ತು ಹರಳಯ್ಯ? ಯಾಕ್ರಿ ಏನಾಯ್ತು? ಕುಯ್ 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 ಅಂತ ಏನೋ ಹೇಳಕ್ಕೆ ಬರಲ್ಲ, ಮಾತ ಹಂಗಾಗ್ಬಿಟ್ಟಿರ್ತದ ಅವನ ಪರಿಸ್ಥಿತಿ. ಏನಿಲ್ಲ ಬಸವಣ್ಣ ಹಿಂಗ್ ಬಂದಿದ್ರು. ಅವ್ರಿಗೆ ನಾನು ಸುಮ್ಮನೆ ಒಂದು ಶರಣು ಅಂತ ಹೇಳಿದ್ರ ಅವ್ರು ಕುದುರೆ ಇಳೋದು, ತೆಳಗೆ ಇಳೋದು, ನನಗೆ ತೆಕ್ಕಿ ಹಾಕೊಂಡು ಅಲಂಗಿಸಿ ಮತ್ತ ನನ್ನ ಮುಂದೆ ಕೈ ಜೋಡಿಸಿ ತಲಿಬಾಗಿ ಶರಣು ಶರಣಾರ್ಥಿ ಶಿವಶರಣ ಹರಳಯ್ಯನವರಿಗೆ ಅಂತೇಳಿ ನಾ ಒಂದು ಶರಣು ಮಾಡಿದ್ರೆ ಅವ್ರು ನನ್ನ ಕೈತ 4 ಪಟ್ಟು ಶರಣು ಮಾಡಿಬಿಟ್ರು ನನಗ. ನಾನು ಅವ್ರ ಋಣದಾಗದೀನಿ ಈಗ. ಒಂದು ಶರಣಿಗೆ ಅವರು 4 ಶರಣ ಅಂದ್ಬಿಟ್ರು ನನಗ. ಅವ್ರ ಋಣದಾಗದೀನಿ. ಈ ಋಣ ಹೆಂಗ್ ತೀರಿಸ್ಬೇಕು? ಅದಕ್ಕ ಕಲ್ಯಾಣಮ್ಮ ಹೇಳ್ತಾಳ, ಅದ್ರ ಋಣ ತೀರಿಸೋದಕ್ಕೆ ಒಂದು ಪದ್ಧತಿ ಏನಪ್ಪಾ ಅಂತಂದ್ರ, ನಮ್ಮ ತೊಡೆಯ ಚರ್ಮಗಳನ್ನ ತೆಗೆದು ಪಾದುಕೆಗಳನ್ನ ಮಾಡಿ ಬಸವಣ್ಣವರಿಗೆ ಕೊಟ್ಬಿಡಮ್ಮ. ಅವಾಗ ಹೌದು ನೋಡು, ನೀ ಹೇಳಿದ್ದು ಕರೆಕ್ಟ್ ಅದ ಅಂತೇಳಿ ಇಬ್ರು ತಮ್ಮ ತೊಡೆಯ ಚರ್ಮಗಳನ್ನ ತೆಗೆದು ಪಾದುಕೆಗಳನ್ನ ಮಾಡಿ ಬಸವಣ್ಣನವರಿಗೆ ಸಮರ್ಪಿಸಲಿಕ್ಕೆ ಹೋಗ್ತಿರ್ತಾರ. ಹೋಗೋ ಟೈಮ್ನೊಳಗೆ ಬಲದೇವರಸ ಮಂತ್ರಿ ಎದುರು ಬರ್ತಾನ. ಲೇ ಹರಳ, ಏನ್ರಿ? ಏನಿಲ್ಲ. ಏನು ಎಲ್ಲಿಗೆ ಹೊಂಟಿದಿ? ಬುಟ್ಟ್ಯಾಗ ಏನ್ ಇಟ್ಕೊಂಡಿದಿ? ಏನೂ ಇಲ್ಲ ಅಂತಂದ್ರು ಅದ ಹೆಂಗ ಆಗ್ತದ? ಏನೋ ಭಾರಿ ಗೌರವದಿಂದ ಮ್ಯಾಲ ವಸ್ತ್ರ ಮುಚ್ಚಿಕೊಂಡು ತಗೊಂಡು ಹೋಗ್ಲಿಕ್ಕೆ ಅದು ಏನದ ತೋರ್ಸ್ ನನಗ ಅಂತೇಳಿ ಒತ್ತಾಯ ಮಾಡಿ ಏನ್ ಮಾಡ್ದ, ಅದ್ರೊಳಗಿಂದು ಆ ಒಂದು ಹರಳಯ್ಯ ದಂಪತಿಗಳ ಚರ್ಮದಿಂದ ಮಾಡಿದ ಪಾದುಕೆಗಳನ್ನ ಹೊರಗೆ ತಕೊಂಡ್ಬಿಟ್ಟ. ಇಂಥ ಚಲೋ ಪಾದುಕೆಗಳು ಯಾರಿಗೆ ಕೊಡ್ಲಕ್ ಹೋಗ್ಲಕತ್ತಿದಿ? ಯಾರ ಸಲ ಮಾಡಿದಿ ಅಂದ್ರೆ ಬಸವಣ್ಣನ ಸಲುವಾಗಿ ಮಾಡಿ. ಬಸವಣ್ಣ ಇಂಥವೆಲ್ಲ ಉಟ್ಕೊಂಡು ಏನ್ ಮಾಡ್ತಾನ? ಅವನೇನ್ ಫ್ಯಾಷನ್ ಮಾಡೋ ಮನುಷ್ಯನ ಏನು? ನಮ್ಮಂತವ್ರಿಗೆ ಆದ್ರೆ ಇವು ಚಲೋ ಆಗ್ತಾವ, ನಾ ಹಾಕೋತೀನಿ. ಬ್ಯಾಡ, ಅದು ಭಕ್ತಿದು ಬಾಳ ಮಡಿಲಿಂತ ಮಾಡಿದ್ದದ, ಬ್ಯಾಡ ಅಂತ ಹೇಳಿದ್ರು ನಾವು ಕೇಳಂಗಿಲ್ಲ. ಅದ್ರೊಳಗೆ ಕಾಲು ಹಾಕಿಬಿಡ್ತೀವಿ. ಕಾಲು ಹಾಕಿದ ಕೂಡ್ಲೇನೆ ಮೈ ಎಲ್ಲ ಉರಿ ಅದು ಬಿಡ್ತು. ಉರಿ ಅಂದ್ರೆ ಉರಿ, ಏನ್ ಮಾಡೋದು ತಿಳಿಲಾರ್ದಂಗ ಆಗ್ಬಿಡ್ತು. ಅವಾಗ ಮನಿಗೆ ಹೋಗಿ ಉರಿ 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 ಅನ್ಕೊತ್ ಬಿದ್ದು ಹೊಳ್ಳಾಡ್ತಿರ್ತಾನ. ಹೊಳ್ಳಾಡೋ ಟೈಮ್ನೊಳಗೆ ಆ ಒಂದು ಮಗಳಿರ್ತಾಳ ಲಾವಣ್ಯವತಿ ಅಂತೇಳಿ ಆ ಮಧುವರಸನಿಗೆ. ಆ ಮಗಳು ಏನ್ ಮಾಡ್ತಾಳ, ಇದಕ್ಕೆ ಏನ್ ಸಮಸ್ಯೆ, ಇದು ಹೆಂಗ್ ಪರಿಹಾರ ಹಾಕ್ಬೇಕು ಅಂತೇಳಿ ವಿಚಾರ ಮಾಡುವುದರಲ್ಲಿ ಜಂಗಮರು ಎದುರು ಬರ್ತಿರ್ತಾರ. ಜಂಗಮರು ಏನ್ ಹೇಳ್ತಾರಂದ್ರ, ಆ ಒಂದು ಹರಳಯ್ಯನವರ ಕರಿವಾಣಿ ನೀರು ಅಂತಂದ್ರ ಚರ್ಮ ಹದ ಮಾಡಲಕ್ಕ ನೆನೆ ಇಟ್ಟಂತ ನೀರು. ಆ ನೀರು ತಗೊಂಡು ಬಂದು ನಿಮ್ಮ ಅಪ್ಪನ ಮೈ ಮೇಲೆ ಹಾಕಿದ್ರೆ ಅದು ಉರಿ ಕಡಿಮೆ ಆಗ್ತದ ಅಂತ ಜಂಗಮರು ಹೇಳ್ಬಿಡ್ತಾರೆ. ಮತ್ತೀಗ ಉರಿ ಕಡಿಮೆ ಆಗ್ಬೇಕಾದ್ರೆ ಏನಾರ ಮಾಡಬೇಕಲ್ಲ, ಯಾರು ಹೇಳಿದ್ದು ಮಾಡಬೇಕಲ್ಲ. ಹಿಂಗೆ ಮಾಡಿ ಹೆಂಗಾರ ಹೇಳಲಿ, ಏನ್ ಹೇಳಿದ್ದು ಮಾಡಿ ಅದು ಉರಿ ಕಡಿಮೆ ಮಾಡ್ಕೋಬೇಕಾಗಿರ್ತದ. ಆಯ್ತು ಅಂತೇಳಿ ಅಕ್ಕಿ ಕೊಡ ತಗೊಂಡು ಹರಳಯ್ಯನ ಮನೆಗೆ ಹೋಗ್ಬೇಕಲ್ಲ, ಮತ್ತ ತರ್ಲಕ್. ಬ್ರಾಹ್ಮಣರ ಹುಡುಗಿ ಹರಿಜನ ಕೇರಿ ಒಳಗ ಕೊಡ ತಗೊಂಡು ಹೋಗ್ತಾ ಇರ್ತಾಳ.
ಈಕಿ ಯಾಕೆ ಈ ಕಡೆ ಬಂದಾಳ ಅಂತೇಳಿ ಆಕಿ ಮೇಲೆ ಯಾರು ಕಣ್ಣು ಹಾಕ್ಬಾರ್ದು, ಆಕಿ ಇವ್ರ ನೆಳ್ಳಾಕಿ ಮೇಲೆ ಬೀಳಬಾರ್ದು, ಈಕಿ ಒಣಗಿ ಬಂದಾಳಂದ್ರೆ ನಮ್ಗೆ ಯಾರಿಗೆ ಏನು ಧೋಕ ಆದೋ ಅಂತೇಳಿ ಅಂದ್ಕೋತ ಎಲ್ಲರೂ ಒಳಗೆ ಹೊಕ್ಕೊಂಡ್ಬಿಟ್ರು. ಸೀದಾ ಹರಳಯ್ಯನ ಮನೆಗೆ ಹೋಗ್ತಾಳ. ಅಲ್ಲಿ ಹರಳಯ್ಯನ ಮನೆ ಒಳಗ ಶೀಲವಂತ ಅಂತ ಹರಳಯ್ಯನ ಮಗ ಇರ್ತಾನ. ಏನಾಗಬೇಕು ಅಂದ್ರ ಈ ಕರಿಬಾನಿ ನೀರು ನಮಗೆ ಬೇಕು, ನಮ್ಮ ಅಪ್ಪಗೆ ಹಿಂಗ ಉರಿ ಎದ್ದದ ನೀರು ಅದು ತಗೊಂಡು ಏನ್ ಮಾಡ್ತೀವಿ, ಬೇಡ ಅಂದ್ರೂ ಇಲ್ಲ ಬೇಕು ಅಂತೇಳಿ ಸಂವಾದ ಮಾಡಿ ಆ ಕೊಡದಾಗ ಆ ಚರ್ಮ ಹದ ಮಾಡ್ಲಕ್ಕಿಟ್ಟಂತ ನೀರು ತಗೊಂಡು ಹೋಗ್ಬಿಡ್ತಾಳೆ. ಹೋಗಿ ಅವರ ಅಪ್ಪಗೆ ಸ್ನಾನ ಮಾಡಿಸ್ತಾಳ. ಅವನ ಉರಿ ಎಲ್ಲ ಆರಾಮಾಗಿಬಿಡ್ತದ. ಆರಾಮಾಗಿ ಹರಳಯ್ಯಗೆ ಏನ್ ಪರೇಶಾನ್ ಆಗಿದ್ದ ಆ ಪರೇಶಾನ್ ಅವನಿಗೆ ಚಾಲು ಆಯ್ತು. ಎಂತ ಶಕ್ತಿ ಅದ ಹರಳಯ್ಯನ ಕರಿಬಾನಿ ನೀರೊಳಗ, ಎಷ್ಟು ಉರಿ ಉರಿ ಆಲಕತ್ತಿತ್ತು. ಅಂಥದ್ದು ಸ್ನಾನ ಮಾಡಿದ್ರೆ ಆರಾಮಾಗಿಬಿಡ್ತು. ಹರಳಯ್ಯನ ಋಣದಾಗ ಬಿದ್ದವಲ್ಲ ನಾವೀಗ, ಹರಳಯ್ಯನ ಋಣ ತೀರಿಸ್ಬೇಕಲ್ಲ, ಹೆಂಗ್ ಮಾಡಬೇಕು ಅಂತೇಳಿ ಎಲ್ಲಿಗೆ ಬತ್ತು? ಹರಳಯ್ಯನ ಋಣ ತೀರ್ಸೋ. ಬಸವಣ್ಣನ ಋಣ ತೀರಿಸ್ಲಕ್ಕ ತಡಿ ಚರ್ಮ ಮಾಡಿದ್ರು. ಮತ್ತ ಹರಳಯ್ಯನ ಋಣ ತೀರಿಸ್ಲಕ್ಕ ಏನ್ ಮಾಡ್ಬೇಕಂತ ತಂದೆ ಮಗಳು ಕೂಡಿ, ಬಲದೇವರಸ ಲಾವಣ್ಯವತಿ ಕೂಡಿ ಚರ್ಚೆ ಮಾಡಿ, ಅಪ್ಪ ಒಂದ್ ಕೆಲಸ ಮಾಡು, ಅವ್ರ ಮನೆಗೆ ಹೋಗಿದ್ದ, ಶೀಲವಂತ ಅಂತದನ, ಬಹಳ ಚಂದದನ ಹುಡುಗ, ಸ್ಮಾರ್ಟ್. ಅವನು ಹರಳಯ್ಯನ ಒಂದು ಸಮಗಾರ ಜಾತಿಯ ಇದ್ರೂ ಸಹಿತ ಹುಡುಗ ಬಹಳ ಚಂದದ. ನನಗ ಈ ಋಣ ತೀರಿಸ್ಬೇಕಾದ್ರ ನನಗ ಅವನಿಗೆ ಕೊಟ್ಟು ಮದುವೆ ಮಾಡಿದ್ರೆ ನನಗೇನು ಅಡ್ಡಿ ಇಲ್ಲ ನೋಡಪ್ಪ, ಅವನ್ ಮಾಡ್ಕೋತೀನಿ ಅಂತ. ಬಲದೇವ ಅರಸಿಗೆ ಅದನ್ನು ಚಲೋನೆ ಅನ್ನಿಸ್ತದ, ಕರೆಕ್ಟ್ ಅಂತ ಹೇಳಿ ಅನಿಸಿ ಆ ಒಂದು ಮದುವೆ ಪ್ರಸ್ತಾಪ ಶುರು ಆಗ್ತದೆ. ಮದುವೆ ಪ್ರಸ್ತಾಪ ಶುರು ಆಗ್ಬೇಕಾದ್ರ ಅಲ್ಲಿ ಪ್ರೊಸೀಜರ್ ಏನಿತ್ತಪ್ಪ ಅಂದ್ರ, ಬ್ರಾಹ್ಮಣರ ವರ ಶೂದ್ರ ಕನ್ಯೆಯನ್ನ ಮಾಡ್ಕೋಬಹುದು, ಕ್ಷತ್ರಿಯ ಕನ್ಯೆಯನ್ನ ಮಾಡ್ಕೋಬಹುದು, ವೈಶ್ಯ ಕನ್ಯೆಯನ್ನ ಮಾಡ್ಕೋಬಹುದು, ಬ್ರಾಹ್ಮಣರ ಕನ್ಯೆಯನ್ನ ಮಾಡ್ಕೋಬಹುದು. 4 ಆ ವರ 4 ವರ್ಣಗಳ ಕನ್ಯೆಗಳನ್ನ ಮಾಡ್ಕೊಳ್ಳಕ ಬ್ರಾಹ್ಮಣರಿಗೆ ಅವಕಾಶ ಇತ್ತು. ಅದರ ಕೆಳಗಿರುವ ಕ್ಷತ್ರಿಯರಿಗೆ ಬ್ರಾಹ್ಮಣರನ್ನು ಮಾಡಿಕೊಳ್ಳೋ ಅವಕಾಶ ಇಲ್ಲ. ಅವರು ಕೆಳವರ್ಗದವರಿಗೆ, ವೈಶ್ಯರಿಗೆ, ಶೂದ್ರರಿಗೆ, ಕ್ಷತ್ರಿಯರಿಗೆ ಅಷ್ಟೇ ಮಾಡ್ಕೊಳ್ಳೋದು. ಅದರ ಕೆಳವರ್ಗದವರು ವೈಶ್ಯರಿಗೆ, ವೈಶ್ಯ ಮತ್ತು ಶೂದ್ರ ಎರಡೇ ರೀತಿಯವರ ಜೊತೆಗೆ ಆ ವರನಿಗೆ ಆ ಕನ್ಯೆಗಳು ತಗೋಬಹುದು. ಶೂದ್ರ ವರ ಶೂದ್ರ ಕನ್ಯೆಗೆ ಮಾಡ್ಕೋಬೇಕು, ಬೇರೆಯವ್ರಿಗೆ ಮಾಡ್ಕೊಳ್ಳೋಕೆ ಚಾನ್ಸ್ ಇಲ್ಲ. ಇದಕ್ಕೆ ಯಾರ್ದು ಅಬ್ಜೆಕ್ಷನ್ ಇದ್ದಿದ್ದಿಲ್ಲ. ಆದ್ರೆ ಇಲ್ಲೇನಾಯ್ತು, ಈಗ ಇಲ್ಲಿ ಪ್ರೊಸೀಜರ್ ಏನಾಯ್ತು, ಈಗ ಬ್ರಾಹ್ಮಣರ ವರ ಯಾವ ಕ್ಯಾಸ್ಟ್ನವ್ರಿಗೆ ಮಾಡ್ಕೋಬಹುದು, ಅದರ ಬ್ರಾಹ್ಮಣರ ಕನ್ಯೆಯನ್ನ ಬ್ರಾಹ್ಮಣರಷ್ಟೇ ಮಾಡ್ಕೋಬೇಕಂತಿತ್ತು, ಕೆಳಗಿನವ್ರಿಗೆ ಕೊಡಂಗೆ ಇದ್ದಿದ್ದಿಲ್ಲ. ಇದೇನಾಗ್ಬಿಡ್ತು, ಬ್ರಾಹ್ಮಣರ ಕನ್ಯೆಯನ್ನ ಕ್ಷತ್ರಿಯರಿಗೆಲ್ಲ, ವೈಶ್ಯರಿಗೆಲ್ಲ ಸೀದಾ ಶೂದ್ರರಿಗೆ ಕೊಡ್ಲಕ್ಕತ್ತಾರಲ್ಲ. ಇದಕ್ಕೇನಂತಾರಂದ್ರ ಉಲ್ಟಾ ಆಯ್ತಲ್ಲ ಅದು ಪ್ರೊಸೀಜರು. ಇದಕ್ಕೇನಂತಾರ್ರಿ, ಈ ರೀತಿ ಪ್ರೊಸೀಜರ್ ತಪ್ಪಿದ್ದಕ್ಕೆ ಏನಂತಾರ, ವರ್ಣ ಸಂಕರ. ಬರ್ಕೋಬೇಕು, ಈ ಶಬ್ದ ಗೊತ್ತಾಗಬೇಕು ನಿಮಗೆ. ವರ್ಣ ಸಂಕರ ಅಂತಂದ್ರ ಆ ಪ್ರೊಸೀಜರ್ ಏನ್ ಬರದ್ರ ಅದು ಉಲ್ಟಾ. ಕೇಳಕತ್ತೀರ, ಗಪ್ ಕೂತೀರ, ನಿದ್ದೆ ಬಂದದ? ಏನು ಬಂದದ? ಮತ್ ನೀವ್ ಹೇಳಲಾಗಿರಲ್ಲ. ಸರಿ, ವರ್ಣ ಸಂಕರ ಏನದು ಮಹಾ ಅಪರಾಧ, ಘೋರ ಅಪರಾಧ, ಘೋರ ಅಪರಾಧ. ಹೀಗಾಗಿ ಇಲ್ಲಿ ಇಂಥದೊಂದು ಮದುವೆ ಪ್ರಸ್ತಾಪ ಅನುಭವ ಮಂಟಪದಾಗ ಮಾಡಿದ ಮೇಲೆ ಪ್ರಭುದೇವರಂತನ ಸಮಾಜ ನಾವು ಸಮಾನತೆ ಸಮಾನತೆ ಅಂತ ಏನ್ ಮಾಡಿವಿ ಖರೆ ಪ್ರೊಸೀಜರ್ಗಳು ಇಲ್ಲಿ,
ಆದರೆ ಸಮಾಜ ಅದನ್ನು ಒಪ್ಕೋಬೇಕಾದ್ರೆ ಇನ್ನೂ ಅದಕ್ಕಷ್ಟು ಪರಿಪಕ್ವ ಅವಸ್ಥೆ ಬಂದಿಲ್ಲ. ಹೀಗಾಗಿ ಈ ಪರಿಪಕ್ವ ಅವಸ್ಥೆ ಇಲ್ಲದಾಗ ನಾವು ಏನಾದರೂ ಇಂಥ ವಜ್ಜಿ ಕೆಲಸ ಮಾಡಿದೆವಂತಂದ್ರ ಸುಮ್ಮನೆ ಬದಲಾ ಮಾಡ್ತೀವಿ, ಇಂಥ ಕೆಲಸ ಮಾಡೋದು ಬೇಡ ಅಂತ ಪ್ರಭುದೇವರು. ಬಸವಣ್ಣಂದ ಹೆಂಗ ಆದ್ರ ಆಗ್ಲಿ, ಇಲ್ಲಂದ್ರ ಇಲ್ಲ, ಆದ್ರ ಸುರಕ್ಷಿತವಾಗಿರೋದು ಬಹಳ ಮುಖ್ಯ. ನಾವು ಸುರಕ್ಷಿತವಾಗಿರುವುದನ್ನ ಅಪಾಯಕ್ಕೆ ಈಡಾಗ್ತಿದ್ದೇವಂತಂದ್ರೆ ಅಂತ ಕೆಲಸದ ಮಾಡೋದು ಬೇಡ ಅಂತ ಬಸವಣ್ಣಂದು ಏನಾಯ್ತು, ಈ ವರ್ಣ ಸಂಕರದಿಂದ ಮುಂದ ದೊಡ್ಡ ಸಮಸ್ಯೆ ಆಗಿ ಸಮಾಜದೊಳಗ ದೊಡ್ಡ ಗಲಾಟೆ ಎದ್ದು ತಂದ್ರೆ ಎಲ್ಲಿ ಕಿರಿಕಿರಿ ಬೇಡ ಅಂತ ಬಸವಣ್ಣನು ಹಿಂದಕ್ಕೆ ತರದ, ಪ್ರಭುದೇವರು ಹಿಂದಕ್ಕೆ ತರದರು. ಈ ಸಮಾಜದೊಳಗ ಜಾತಿ ಪ್ರೊಸೀಜರ್ ಭಯಂಕರ ಗಟ್ಟಿಮುಟ್ಟಿ ಇದ್ದ ಹೊತ್ತಾಗ ನಾವು ಇಂಥದ್ದೇನಾರ ಮಾಡಿದ್ರೆ ಹೆಂಗ ಅಂತೇಳಿ ಅವರು ದೊಡ್ಡವ್ರು ತಗೊಂಡು ನಿರ್ಧಾರ ಸರಿಯಾದ ಅಂತ ಎಲ್ಲರೂ ಹಿಂದಕ್ಕೆ ತರದು ಸುಮ್ಮಾದ್ರು. ಆದ್ರೆ ಚನ್ನ ಬಸವಣ್ಣನವರು ಸುಮ್ ಕುಂದಿರ್ಲಿಲ್ಲ. ಅದ್ಹೆಂಗ ಸಮಾನತೆ ತತ್ವ ಮತ್ತೆ ಅದಕ್ಕೆ ಕೊಟ್ಟಿರಿ ಅಂತ ಕೇಳ ನಾವು. ಸಮಾನತೆ ತತ್ವ ಕೊಟ್ಟದ್ರ ಉದ್ದೇಶ ಏನು? ಅಲ್ಲಿಂದ ಇಲ್ಲಿ ತನಕ 160 ಕೋಟಿ ವಚನಗಳ ಬರೆದು ಎಲ್ಲರೂ ಒಂದೇ, ಇವನಾರವ 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 ಎನ್ನದಿರಯ್ಯ, ಇವ ನಮ್ಮವ ಇವ ನಮ್ಮವ ಇವ ನಮ್ಮವ ಇವ ನಮ್ಮ ಮನೆಯ ಮಗನೇ ನೆನೆಸಯ್ಯ ಕೂಡಲ ಸಂಗಮ ದೇವ ಅಂತೆ. ಒಂದು ಅದು ಸರಿ ಇತ್ತು, ಇಲ್ಲಿ ನೀವು ಕೊಟ್ಟ ತತ್ವ ತಪ್ಪಾಗ್ತದೆ. ಮತ್ತ ಇಲ್ಲಿ ಕೊಟ್ಟ ತತ್ವ ನಿಮಗೆ ಸರಿ ಇತ್ತು ಅಂತಂದ್ರೆ ಅಲ್ಲಿ ಏನ್ ನಡೆದದ ಅದು ತಪ್ಪಾಗ್ತದ. ಈಗ ಏನಾಗ್ಯದ ಅಂತಂದ್ರೆ ಅವರು ತಾವೇ ಮಾಡ್ಕೊಳಕ್ ತಯಾರಿದ್ದ ಹೊತ್ನಾಗ ನಮ್ಮದೊಂದು ತತ್ವದ ಪ್ರಕಾರ ಮದುವೆ ಮಾಡೀವಿ ಅಂತೇಳಿ ಒಂದು ಹೆಸರು ನಮ್ಮ ಒಂದು ಈ ಒಂದು ಅನುಭವ ಮಂಟಪಕ್ಕೆ ಬರ್ತದ. ಇದಕ್ಕ ನೀವೇ ಹಿಂದಕ್ಕೆ ತರ್ಕೊಂಡ್ರೆ ಹೆಂಗ ಅಂತೇಳಿ ಚನ್ನಬಸವಣ್ಣ ಜಿದ್ದಿಗೆ ಬಿದ್ದ. ಚನ್ನಬಸವಣ್ಣ ಜಿದ್ದಿಗೆ ಬಿದ್ದ ಕೂಡಲೇ ಪ್ರಭುದೇವರು ಶೂನ್ಯ ಪೀಠದಿಂದ ಎದ್ದು ಬಿಟ್ರು. ಇದು ಮುಂದ ಕಲ್ಯಾಣ ಅನ್ನೋದು ಕಟುಕರ ನಾಡಾಗ್ತದ, ಈ ತರ ನೀವು ಕೆಲಸಗಳು ಮಾಡ್ಕೋತ ಹೋದ್ರಿ ಅಂದ್ರ ಅಂತೇಳಿ ಪ್ರಭುದೇವರು ಶೂನ್ಯ ಪೀಠದಿಂದ ಎದ್ದು ಬಿಟ್ರು. ಎದ್ದ ಮೇಲೆ ಬಸವಣ್ಣವ್ರು ಏನ್ ಮಾಡಿದ್ರು, ಮತ್ತ ಪೀಠದಿಂದ ಎದ್ದು ಪ್ರಭುದೇವರು ಹೋದ ಮೇಲೆ ಇನ್ನೇನ್ ಮಾಡ್ಬೇಕು, ಚನ್ನ ಬಸವಣ್ಣ ನಿನ್ನ ಸಲುವಾಗಿ ಈಟೆಲ್ಲ ಸಮಸ್ಯೆ ಆಗಿ ಶೂನ್ಯ ಪೀಠಾಧೀಶ್ವರ ಎದ್ದು ಹೋಗ್ಬಿಟ್ಟ, ಮತ್ತ ಆ ಪೀಠದ ಅಧಿಪತಿ ನೀನೇ ಆಗು ಅಂತೇಳಿ ಪ್ರಭುದೇವರ ಬೆನ್ನಿ ಹಿಂದೆ ಚನ್ನಬಸವಣ್ಣ ಪಟ್ಟಗಟ್ಟಿದರು. ಶೂನ್ಯ ಪೀಠಾಧೀಶ ಚನ್ನಬಸವಣ್ಣ ಪ್ರಭುದೇವರ ತರುವಾಯ ಶೂನ್ಯ ಪೀಠಾಧೀಶ್ವರರಾದರು. ಆಗಿ ಮದುವೆಗೆ ಸಂಬಂಧಪಟ್ಟಂತ ಎಲ್ಲಾ ಅನುಮತಿಗಳು ವ್ಯವಸ್ಥೆಗಳೆಲ್ಲ ಮಾಡಿಕೊಟ್ರು. ಇದು ಒಂದು ಕಡೆ. ಇನ್ನೊಂದು ಕಡೆ ಏನಾಗಿತ್ತು, ಪ್ರತಿನಿತ್ಯ ಬಸವಣ್ಣನವರು 1,96,000 ಜಂಗಮರಿಗೆ ಊಟಕ್ಕೆ ಹಾಕ್ತಾರ. 770 ಮಂದಿ ಶರಣರು ಪೂಜ್ಯ ವ್ಯಕ್ತಿಗಳಂತ ಪೂಜೆ ಮಾಡಿಸ್ಕೋತಾರ. ಇಷ್ಟೊಂದು ಪ್ರಮಾಣದ ಊಟ ದಿನ 3 ಹೊತ್ತು ಹಾಕ್ತಾರಂದ್ರೆ ಬಸವಣ್ಣಗೆ ರೊಕ್ಕ ಎಲ್ಲಿದು ಬಂತು? ಭಂಡಾರದ ದುಡ್ಡೆಲ್ಲ ಖಾಲಿ ಮಾಡ್ಲಕತ್ತಾನ ಬಿಜ್ಜಾಳ. ಅವಂದೇ ಒಂದು ಬೇರೆ ಸಂಸ್ಥೆ ಮಾಡ್ಕೊಂಡ್ಬಿಟ್ಟಾನ, ಕಲ್ಯಾಣ ರಾಜ್ಯ ನಿರ್ಮಾಣ ಅಂತೇಳಿ. ಈಗ ಭಂಡಾರ ಹೆಂಗ್ ಉಳಿತದ? ದಿನ ಅವ್ರಿಗೆಲ್ಲ ಊಟಕ್ಕೆ ಹಾಕೋತ್ ಕೂತ್ರ ಅಂತೇಳಿ ಚಾಲು ಆಯ್ತು ಸಮಸ್ಯೆ. ಅವಾಗ ಬಿಜ್ಜಾಳ ಮಹಾರಾಜ ಏನ್ ಮಾಡಿದನು, ಬಸವಣ್ಣಗ ಚಾರ್ಜ್ ಕೊಡುವಾಗ ಅದ್ರೊಳಗೆ ಏನೇನು ಸಾಮಾನುಗಳಿದ್ದು ಭಂಡಾರದೊಳಗೆ ಅದು ಲೀಸ್ಟ್ ಕೊಟ್ಟಿದ್ರು. ಮತ್ತ ಈಗ ಭಂಡಾರದಾಗ ಏನೇನದವ ಎಲ್ಲ ಎಣಕ್ರಿ. ಇಷ್ಟು ವರ್ಷ ಬಸವಣ್ಣವ್ರು ಅದನ್ನ ಉಳಿಸಿ ಬೆಳೆಸ್ಯಾರೋ ಏನು ಕೊಳಿಸಿ ಕಡಿಮೆ ಮಾಡ್ಯಾರೋ ನೋಡಮ್ಮು ಅಂತೇಳಿ ಎಲ್ಲ ಎಣಸಿದ್ರ ಬಸವಣ್ಣವ್ರಿಗೆ ಏನ್ ಚಾರ್ಜ್ ಕೊಟ್ಟಿದ್ರು ಅದರದು 10 ಪಟ್ಟು ಅಲ್ಲಿ ಬೆಳೆಸಿದ್ದ ಬಸವಣ್ಣ. ಸಂಪತ್ತು ಅದು 10 ಪಟ್ಟು ಬೆಳೆದಿತ್ತು. ಹೀಗಾಗಿ ಬಿಜ್ಜಾಳ ಮಹಾರಾಜನಿಗೆ
ಸಂತೃಪ್ತಿ ಉಂಟಾಗಿ ಅವ ಕೂತಿದ್ದ. ಕೂತು ಸಹಿತ ಒಂದಿಷ್ಟು ಹೋಗಿ ಪರೀಕ್ಷೆನೂ ಮಾಡ್ದ. ಬಸವಣ್ಣವ್ರು ಇದ್ದಾಗ ಮಾರು ವೇಷದಿಂದ ಹೋಗಿ ಬಸವಣ್ಣ ಏನ್ ಮಾಡ್ತಾನ ಅಂತ ನೋಡ್ತಾ ಇದ್ರು. ಅವರು ಯಾರೋ ವರ್ತಕರ ರೂಪದಲ್ಲಿ ಹೋಗಿ ಬಸವಣ್ಣಗೆ ಬಿಜ್ಜಳ ಭೇಟಿ ಆಗುವಾಗ ಇವ್ರು ಬಸವಣ್ಣವ್ರು ಏನೋ ಬರ್ಕೋತ್ ಕೂತಿರ್ತಾರ. ಅಲ್ಲಿ ಒಂದು ದೀಪ ಆರಿಸಿ ಇನ್ನೂ ಒಂದು ದೀಪ ಹಚ್ತಾರ. ಅವಾಗ ಅವರು ಬಿಜ್ಜಳ ಮಾರು ವೇಷದಲ್ಲಿರುವ ಬಿಜ್ಜಳ ಕೇಳ್ತಾನ, ಈ ದೀಪ ಯಾಕೆ ಆರಿಸಿದ್ರಿ ನೀವು? ನಾನು ಈ ಒಂದು ರಾಜಭಾರದ ಕೆಲಸ ಮಾಡ್ತಾ ಇದ್ದೆ, ಅದಕ್ಕ ಸರ್ಕಾರದ ರೊಕ್ಕದೊಳಗೆ ದೀಪ ಉರಿಸಿ ನಾನು ಆ ಕೆಲಸ ಮಾಡ್ತಿದ್ದೆ. ಈಗ ನೀವ್ಯಾರೋ ಅತಿಥಿಗಳು ನನಗೆ ಭೇಟಿ ಆಗ್ಲಿಕ್ಕೆ ಬಂದಿರಿ. ನನ್ನ ವೈಯಕ್ತಿಕ ಸಮಯದಲ್ಲಿ ರಾಜಭಂಡಾರದ ದುಡ್ಡಿನಿಂದ ಬಂದ ದೀಪದ ಎಣ್ಣೆಯಲ್ಲಿ ಮಾಡಿದ ದೀಪವನ್ನ ಉರಿಸಿ ರಾಜಭಂಡಾರಕ್ಕೆ ದ್ರೋಹ ಮಾಡಬಾರದು ಅಂತೇಳಿ ನಾನು ಏನ್ ಮಾಡಿದೆ, ಆ ದೀಪ ಆರಿಸಿ ನನ್ನ ದುಡಿಮೆಯ ದುಡ್ಡಿನಲ್ಲಿ ದೀಪ ಹಚ್ಚಿನಿ. ಆ ದೀಪದೊಳಗೆ ನಾವು ನೀವು ಮಾತಾಡಂಬರ್ರಿ ಅಂತ ಅಂದ. ಇಷ್ಟು ನಿಷ್ಠೆಯಿಂದ ಬಸವಣ್ಣ ಮೇಂಟೈನ್ ಮಾಡಿದ್ರಿ. ಇವ್ರ ಮೇಲೆ ಸುಮ್ಮನೆ ಅಪವಾದ ಮಾಡ್ತಾರಲ್ಲಪ್ಪ. ಅಲ್ಲಿ ಅವರು ಫೇಲ್ ಆಗಿಬಿಟ್ಟಿದ್ರು. ಬಸವಣ್ಣನ ಮೇಲೆ ಅಪವಾದ ಕೊಟ್ರ ಕೊಂಡಿ ಮಂಚಣ್ಣವ್ರೆಲ್ಲ ಫೇಲ್ ಆಗಿದ್ದಕ್ಕ ಇದಕ್ಕೆ ಕೈಕೊಂಡು ಕೂತ್ಬಿಟ್ರು ಅವ್ರು. ಇಂಟರ್ ಕ್ಯಾಸ್ಟ್ ಮ್ಯಾರೇಜ್ ಆಯ್ತಲ್ಲ, ಈಗ ಹೆಂಗ್ ತಪ್ಪಿಸ್ಕೊತಾನ ಬಸವಣ್ಣ ಅಂತ ಹೇಳಿ ಈ ಒಂದು ವರ್ಣ ಸಂಕರ ಮಾಡಿಬಿಟ್ಟ. ಪ್ರೊಸೀಜರ್ಸ್ ಎಲ್ಲ ರಾಂಗ್ ಆಗಿಬಿಡ್ತು. ಹಿಂಗಾಗಿ ಸಮಸ್ಯೆ ದೊಡ್ಡದಾಗ್ಲಕತ್ತದ ಇದು. ಹಿಂಗಾಗಿ ಬಸವಣ್ಣ ಎಲ್ಲಿ ತನಕ ಈ ಒಂದು ಅನುಭವ ಮಂಟಪದ ಕೆಲಸ ಮಾಡ್ತಿರ್ತಾನ ಅಲ್ಲಿ ತನಕ ಇವು ಇಂಥವು ಕಲ್ಯಾಣದ ಗದ್ದಲ ಹಾಕೋತೇ ಇರ್ತಾವ. ಹಿಂಗಾಗಿ ಬಸವಣ್ಣಗೆ ಒಂದು ಆಪ್ಷನ್ ಕೊಡ್ರಿ, ಒಂದು ಬಿಜ್ಜಳನ ರಾಜ್ಯದ ಪ್ರಧಾನಿ ಪಟ್ಟದ ನಿರ್ವಹಣೆಯನ್ನಾದರೂ ಮಾಡು, ಇಲ್ಲ ಅನುಭವ ಮಂಟಪದ ಒಡೆತನವನ್ನಾದರೂ ನಿರ್ವಹಿಸು. ಎರಡನ್ನ ನಿರ್ವಹಿಸ್ತೀನಿ, ಇದು ಮಾಡ್ಕೊತ ಅದು ಮಾಡ್ತೀನಿ ಅಂತಂದ್ರೆ ಬಿಡಂಗಿಲ್ಲ ಅಂತೇಳಿ ಬಿಜ್ಜಳ ಮಹಾರಾಜ ಹೇಳ. ಈಗ ಖಾಲಿ ಮಾಸ್ತರ್ಗಳು ಟ್ಯೂಷನ್ ಹೇಳ್ತಿರ್ತಾರಲ್ರಿ ಪ್ರೈವೇಟ್, ಅದು ರೂಲ್ಸ್ ಪ್ರಕಾರ ಹೇಳ್ಬಾರ್ದು. ಒಂದು ಟ್ಯೂಷನರೇ ಹೇಳಿ ಗಳಿಸು, ಇಲ್ಲ ಒಂದು ಮಾಸ್ತರ್ ಆಗ್ಯಾರ ಕೆಲಸ ಮಾಡಿ, ಎರಡು ಮಾಡ್ತೀನಿ ಅಂದ್ರೆ ಅವಕಾಶ ಇಲ್ಲ. ಗೌರ್ಮೆಂಟ್ ಟೀಚರ್ಸ್ ಟ್ಯೂಷನ್ ಹೇಳಕ್ ಪರ್ಮಿಷನ್ ಇಲ್ಲ. ಹಂಗ ಅವ್ರು ಸರ್ಕಾರದವ್ರು ಒತ್ತಡ ಹಾಕಿ ಬಸವಣ್ಣವ್ರಿಗೆ ಟೈಪ್ ಮಾಡಿ ಯಾವದರೆ ಒಂದು ಮಾಡು, ಇದುವರೆ ಮಾಡು, ಅದುವರೆ ಮಾಡು ಅಂದಾಗ ಬಸವಣ್ಣವ್ರು ಹಿಂದ ಮುಂದೆ ನೋಡ್ಲಾರ್ದು ಏನ್ ಮಾಡ್ಬಿಟ್ರು, ನನಗೆ ಅನುಭವ ಮಂಟಪನೇ ಮುಖ್ಯ, ನಾನು ಅದೇ ಮಾಡ್ತೀನಿ, ಇದು ಪ್ರಧಾನ ಪಟ್ಟ ನಮಗೆ ಬೇಕೇ ಆಗಿಲ್ಲ ಅಂತೇಳಿ ಅದು ಬಿಟ್ಟು ತ್ಯಾಗ ಮಾಡಿ ಬಂದ್ಬಿಟ್ರು. ತ್ಯಾಗ ಮಾಡಿ ಬಂದ ಮೇಲೆ ಮುಂದ ವರ್ಣಸಂಕರದಿಂದ ಮದುವೆಯಾದಂತ ಕೆಲಸ ಏನ್ ಮಾಡಿದ್ರು ಚನ್ನಬಸವಣ್ಣವ್ರು ಅದೆಲ್ಲ ಮದುವೆ ಮಾಡಿಸಿಬಿಟ್ಟಿರ್ತಾರ. ಮದುವೆ ಆದ್ಮೇಲೆ ಈ ಮದುವೆ ಆದವರಿಗೆ ಶಿಕ್ಷೆ ಕೊಡಬೇಕು ಅಂತಂದ್ರ ಬಸವಣ್ಣವರು ಕಲ್ಯಾಣದಾಗ ಎಲ್ಲಿ ತನ ಇರ್ತಾರ ಅಲ್ಲಿ ತನಕ ಈ ಶಿಕ್ಷೆ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಬಸವಣ್ಣನ ನಾವೇನ್ ಮಾಡ್ಬೇಕು, ಗಡಿಪಾರು ಮಾಡಬೇಕು ಅಂತೇಳಿ ಎಲ್ಲರೂ ಕೂಡ ಬಸವಣ್ಣನ ಗಡಿಪಾರು ಮಾಡಿ ಆ ಕೊಂಡಿ ಮಿಂಚಣ್ಣನ ಪ್ರಧಾನಮಂತ್ರಿ ಮಾಡ್ತಾರ, ಬಸವಣ್ಣವ್ರಿಗೆ ಗಡಿಪಾರು ಮಾಡ್ತಾರ. ಆ ಒಂದು ಮದುವೆಯಾದ ವರ ಕನ್ಯಾ ಮತ್ತು ಅವರ ತಂದೆ ತಾಯಿ ಇವ್ರ ತಂದೆ ತಾಯಿ ಎಲ್ಲರಿಗೆ ಆನೆ ಕಾಲಿಗೆ ಹಚ್ಚಿ ಎಳಸಾಡಿ ಗ್ರೌಂಡ್ನೊಳಗ ಎಳೆ ಊಟ ಶಿಕ್ಷೆ ಕೊಟ್ಟು ಸಾಯಿಸ್ಬಿಡ್ತಾರೆ. ಬಸವಣ್ಣವರು ಕೂಡಲ ಸಂಗಮಕ್ಕೆ ಹೋಗ್ಬಿಡ್ತಾರೆ. ಕಲ್ಯಾಣದೊಳಗ ಈ ಒಂದು ಸ್ಥಿತಿ ಅರಾಜಕತೆ ಉಂಟಾಗ್ಯದ ಅಂತಂದ್ರ ಬಸವಣ್ಣವರು 36 ವರ್ಷ ಕಲ್ಯಾಣ ರಾಜ್ಯವನ್ನು ಆಳ್ಯಾರವ್ರ ಪ್ರಧಾನಿಯಾಗಿ. 36 ವರ್ಷದೊಳಗ ಒಂದು ಯುದ್ಧ ಆಗಿಲ್ಲ. ಎಲ್ಲ ಸುತ್ತಿನ ರಾಜ ಮಹಾರಾಜರ ಜೊತೆಗೆ ಒಳ್ಳೆ ಸೌಹಾರ್ದಯುತವಾದ ಸಂಬಂಧ ಇಟ್ಟುಕೊಂಡು ಅವರು 36 ವರ್ಷ ರಾಜ್ಯಭಾರ ಮಾಡಿದ್ರೆ ಒಂದು ಯುದ್ಧ ಆಗಿದ್ದಿಲ್ಲ.
ಅಂತ ಮಹಾತ್ಮ ಬಸವಣ್ಣನನ್ನ ಗಡಿಪಾರು ಮಾಡ್ಯಾನ ಈ ಬಿಜ್ಜಳ ಮಹಾರಾಜಗೆ ಸೊಕ್ಕು ಬಂದದ ಅಂತೇಳಿ ಅಕ್ಕಪಕ್ಕದ ರಾಜರು ವೈರಿ ರಾಜರು ಇದ್ದೇ ಇರ್ತಾರಲ್ಲ ಪಕ್ಕದಲ್ಲಿರೋರು ಅವ್ರು ಬಂದು ಬಿಜ್ಜಳನ್ನು ಮರ್ಡರ್ ಮಾಡಿ ಹೋಗ್ಬಿಡ್ತಾರೆ. ಬಿಜ್ಜಳನ್ನು ಮರ್ಡರ್ ಮಾಡಿದ ಕೂಡಲೇ ಮತ್ತ ರಾಜ್ಯದ ಪಟ್ಟಕ್ಕ ಸೋವಿದೇವ ಅನ್ನೋ ಅವ್ರ ಬಿಜ್ಜಳನ ಮಗನಿಗೆ ಪಟ್ಟ ಕಟ್ತಾರ. ಹೋಳಿ ಹುಣ್ಣಿಮೆ ದಿವಸ ಮರ್ಡರ್ ಆಗ್ತದ ಬಿಜ್ಜಳ ಮಹಾರಾಜಂದ. ಸೋವಿದೇವ ಅನ್ನೋ ಮಗನಿಗೆ ಪಟ್ಟ ಕಟ್ತಾರ. ಅವ್ರು ಜೈನರು, ಅವರು ಬಿಜ್ಜಳ ಮಹಾರಾಜ ಅವರು. ಅವ್ರಿಗೆ ಪಟ್ಟ ಕಟ್ಟಿದ್ಮೇಲೆ ಆ ಸೋವಿದೇವನಿಗೆ ಇವ್ರು ಏನ್ ಹೇಳ್ತಾರ, ಕೊಂಡಿ ಮಿಂಚಣ್ಣವರು ನಿಮ್ಮ ಅಪ್ಪ ಸಾಯೋದಕ್ಕ ಮರ್ಡರ್ ಮಾಡಿಸ್ತವ್ರು ಬೇರೆ ಯಾರು ಅಲ್ಲ, ಈ ಬಸವಾದಿ ಶರಣರೇ ಬಸವಣ್ಣವರಿಗೆ ಗಡಿಪಾರು ಮಾಡಿದ ಸಿಟ್ಟಿಗೆ ನಿಮ್ಮ ಅಪ್ಪನ ಇವರು ಮರ್ಡರ್ ಮಾಡಿಸ್ಯಾರ ಅಂತೇಳಿ ಸುಮ್ಮನೆ ಅವನ್ ಕಿವಿ ಊದಿ ಬಿಡ್ತಾನೆ ಕೊಂಡಿ ಮಂಚಣ್ಣ. ಅದಕ್ಕೆ ಏನ್ ಮಾಡ್ಬೇಕು, ಈಗ ನಮ್ಮ ಅಪ್ಪನ ಈ ಶರಣರೆಲ್ಲ ಕೂಡಿ ಕೊಲ್ಯಾರ ಅಂತ ಹೇಳಿದ್ರಿ, ಏನ್ ಮಾಡ್ಬೇಕು ಅಂದ್ರ ಅವರು ಕೋಟಿ ಕೋಟಿ ವಚನಗಳು ಬರೆದಾರ, ಆ ವಚನಗಳೆಲ್ಲ ಸುಟ್ಟು ಹಾಕ್ಬೇಕು. ಮತ್ತೇನ್ ಮಾಡ್ಬೇಕು, ಎಲ್ಲ ಶರಣರನ್ನ ಕೊಲ್ಲೆ ಹಾಕ್ಬೇಕು. ಇಷ್ಟು ಮಾಡಿದ್ರ ಈ ಒಂದು ವರ್ಣ ಸಂಕರ ಸಮಸ್ಯೆಗೆ ಪರಿಹಾರ ಆಗಿ ಇನ್ನೊಂದ್ಸಾರಿ ಇಂಥವ್ ಮಾಡ್ಲಾರ್ದಂಗ ಆಗ್ತದ ಅಂತ ಹೇಳ್ತಾರೆ. ಅವಾಗ ಸೋವಿದೇವ ಏನ್ ಮಾಡ್ಬಿಟ್ಟ, ಎಲ್ಲ ವಚನ ಸಾಹಿತ್ಯ ಸುಟ್ಟು ಹಾಕ್ರಿ, ಶರಣರು ಎಲ್ಲಿ ಸಿಗ್ತಾರ ಕಂಡಲ್ಲಿ ಕೊಲ್ಲಿ ಹಾಕಿಬಿಡ್ರಿ ಅಂತ ಆದೇಶ ಕೊಟ್ಬಿಟ್ಟ. ಅವ್ರ ಜೊತೆಗೆ ಮಡಿವಾಳ ಮಾಚಿದೇವ, ಅಕ್ಕನಾಗಮ್ಮ, ಇನ್ನೂ ಅನೇಕರು ಶರಣೆಯರು ಸೈನಿಕರ ಜೊತೆ ವಚನ ಬರೆಯುವ ಕೈಗಳಲ್ಲಿ ಖಡ್ಗ ಹಿಡ್ಕೊಂಡು ಸೈನಿಕರ ಜೊತೆ ಯುದ್ಧ ಮಾಡ್ಕೋತ, ಗಂಗಾಂಬಿಕೆ ಸಹಿತ ಖಡ್ಗ ಹಿಡ್ಕೊಂಡು ಯುದ್ಧ ಮಾಡ್ಯಾಳ ಸೈನಿಕರ ಸಂಗಟ. ಬಸವಣ್ಣನ ಹೆಂಡತಿ ಅಲ್ಲೆಲ್ಲೋ ಒಂದು ಊರದ, ಗಂಗಾಂಬಿಕೆ ಸಮಾಧಿ ಇರೋಂತ ಒಂದು ಊರದ. ಈ ರೀತಿ ಎಲ್ಲ ಮಾಡಿ ಅವರು ಉಳಿವಿತನ ಹೋಗಿ ಆ ವಚನ ಸಾಹಿತ್ಯವನ್ನ ರಕ್ಷಣೆ ಮಾಡುವುದಕ್ಕ ಎಲ್ಲಿ ಕಲ್ಯಾಣ ಎಲ್ಲಿ ಉಳಿವಿ ಒಂದಿನ ಹೋಗಿ ಬರ್ಲಕ್ಕೆ ನಾವು ಮೆತ್ತಗಾಗಿ ಹೋಗ್ಬಿಡ್ತೀವಿ. ಅವ್ರು ಬರಿಗಾಲಿನಿಂದ ಅರಣ್ಯದಾಗ, ಆಗಿನ ಕಾಲ ರೋಡ್ ಇಲ್ಲ, ಮಣ್ಣಿಲ್ಲ, ಹೋಗಿ ಆ ವಚನ ಸಾಹಿತ್ಯವನ್ನ ರಚನೆ ಮಾಡಿದ್ರೆ 22,000 ವಚನಗಳು ಸಿಕ್ಕವಷ್ಟೇ. ಈ ವಚನ ಸಾಹಿತ್ಯ ಹೋಗುವಾಗ ಏನೇನಾಯ್ತಪ್ಪ ಅಂತಂದ್ರೆ, ಬಸವಣ್ಣನವರ ಪಾದುಕೆಗಳನ್ನ ಶರಣರು ತಗೊಂಡು ಓಡ್ತಿರ್ತಾರ. ಅವು ಏನಾರ ಸುಟ್ಟಾಕಿದ್ರ ದೊಡ್ಡ ಅನಾಹುತ ಆಗ್ತದ, ದೇವರ ಪಾದುಕೆಗಳಂತೇಳಿ ತಗೊಂಡು ಓಡ್ತಿರ್ತಾರೆ. ವಚನಗಳ ಗಂಟುಗಳು ಜೋಳಿಗೆ ಕಟ್ಕೊಂಡು ಓಡ್ತಿರ್ತಾರೆ ಶರಣರು. ಸೈನಿಕರು ಬೆನ್ನ ಹತ್ತಿ ಕೊಲ್ಲುತ್ತಿರ್ತಾರ. ಅಂತದ್ರೊಳಗ ಇಲ್ಲಿ ಸೇಡಂ ತಾಲೂಕ ಅಂತ ಬರ್ತದ ಗುಲ್ಬರ್ಗದಲ್ಲಿ. ಸೇಡಂ ತಾಲೂಕದೊಳಗ ಬಿಜನಹಳ್ಳಿ ಅಂತೇಳಿ ಒಂದು ಹಳ್ಳಿ ಅದ. ಅಲ್ಲಿ ಒಬ್ಬ ರೈತ ಹಿಂಗ ಗಳೆ ಹಿಡ್ಕೊಂಡು ಹೋಗೋ ಟೈಮ್ನೊಳಗ ಈ ಶರಣರು ಆ ಬಸವಣ್ಣವ್ರದು ಪಾದುಕೆಗಳನ್ನ ತಗೊಂಡು ಓಡ್ತಿರ್ತಾರಲ್ಲ, ಆ ರೈತನ ಕೈಯಾಗ ಕೊಟ್ರ, ಇವು ಬಸವಣ್ಣವ್ರ ಪಾದುಕೆ ಅದಾವ, ಜಗಲಿ ಮೇಲೆ ಇಟ್ಟು ಪೂಜೆ ಮಾಡ್ರಿ, ನಿಮ್ಗೆ ಒಳ್ಳೇದಾಗ್ತದ ಅಂತ ಹೇಳಿ ಆ ರೈತನ ಕೈಯಾಗ ಪಾದುಕೆಗಳು ಕೊಟ್ಟು ಶರಣರು ಓಡೋಗ್ಬಿಡ್ತಾರ. ಓಡಾದ್ಮೇಲೆ ಅವ್ರು ಏನ್ ಮಾಡ್ತಾರ, ಆ ಪಾದುಕೆಗಳನ್ನ ಜಗಲಿ ಮೇಲೆ ಇಟ್ಟು ಪೂಜೆ ಮಾಡ್ತಾರೆ. ಪಾದುಕೆಗಳಿಟ್ಟು ಬಿಜನಹಳ್ಳಿ ಒಳಗೆ ಇವತ್ತಿಗೂ ಅದಾವ ಪಾದುಕೆಗಳು, ಅವರು ಪೂಜೆ ಮಾಡ್ತಿರ್ತಾರ. ಈ ವಚನ ಸಾಹಿತ್ಯವನ್ನ ಉಳಿವಿ ತರಕ್ಕೆ ತಗೊಂಡೋಗಿ ಅವರು ರಕ್ಷಣೆ ಮಾಡಿರ್ತಾರ. ಇಷ್ಟು ಹೇಳಿ ಇದನ್ನು ನಿಲ್ಸಮು. ಮುಂದ ಇದು ಏನಾಗ್ತದ, ಆ ಒಂದು ಚರ್ಮದ ಚಪ್ಪಲಿ, ಮನುಷ್ಯ ಚರ್ಮದ ಚಪ್ಪಲಿಯ ಸ್ಥಿತಿಗತಿ ಏನಾಗ್ತದ, ಮತ್ತೆ ವಚನ ಸಾಹಿತ್ಯದ ಸ್ಥಿತಿಗತಿ ಏನಾಗ್ತದ ಅನ್ನೋದು ಮತ್ತೆ ಮುಂದೆ 3ನೇ ಭಾಗದೊಳಗೆ ಹೇಳೋಣ. ಈಗ ಏನ್ ಮಾತಾಡ್ಲಕತ್ತಾರ, ಫುಲ್ ಶ್ರಮ ಆಗ್ಲಕತ್ತದ ನನಗೆ. ಉಳಿದದ್ದು ಮತ್ತೆ ನಾಳೆ ನೋಡೋಣ. ಇದು ಕಲ್ಯಾಣ ಕ್ರಾಂತಿಯಲ್ಲಿ ಏನಾಯ್ತಂದ್ರ, ಯಾವ ಹೋರಾಟ ಇದು,
ಸಮಾನತೆಗಾಗಿ ಹೋರಾಟ. ದೇಶಕ್ಕಾಗಿ ಅಲ್ಲ, ಭಾಷೆಗಾಗಿ ಅಲ್ಲ, ದುಡ್ಡಿಗಾಗಿ ಅಲ್ಲ, ಅನ್ನಕ್ಕಾಗಿ ಅಲ್ಲ, ತತ್ವಕ್ಕಾಗಿ, ಸಮಾನತೆ ಎನ್ನುವ ತತ್ವಕ್ಕಾಗಿ ಹೋರಾಟ. ಓಕೆ, ಉಳಿದದ್ದು ಮತ್ತೆ ಮುಂದಿನ ಭಾಗ ನಾಳೆ ನೋಡೋಣ. ಏನಾರು ಉಪಯೋಗ ಆಯ್ತಾ ಹೇಳಿದ್ದೀಗ? ಹಾ, ಮತ್ತ ಸಿಕ್ಕ ದಾರಿ ಈಗಿನ ಗತ್ಲೆ ರೋಡ ಮಣ್ಣ ಕುದುರೆ ತಗೊಂಡು ಸೈನಿಕರು ಖಡ್ಗ ಹಿಡ್ಕೊಂಡು ಓಡಿದ್ರ ನಾವು ನೀವು ಸುಮ್ ಕೂತು ಹೋದವ್ರಿಗೆ ಒಮ್ಮೆ ಖಡ್ಗ ತಗೊಂಡು ಬೆನ್ನ ಹತ್ತಿರ ಏನ್ ಮಾಡ್ಬೇಕು? ಶರಣರು ಎಲ್ಲಿ ಬೇಕಲ್ಲಿ ರಕ್ತಪಾತ ಆಗಿ ಹೋಗ್ಬಿಡ್ತಾರೆ. ಶರಣರು ಹಣೆ ಬರ ಪ್ರಾಣನೇ ಕೊಟ್ರಿ, ಪ್ರಾಣನೇ ಕೊಟ್ರು. ಅದು ಹೇಳಕ್ಕೆ ನನಗೆ ಒಳಗೆ ಭಾರ ಆಗಿಬಿಡ್ತದೆ. ಏನ್ ಹೇಳ್ಬೇಕು ಬಿಡಪ್ಪ, ಇದು ಕಲ್ಯಾಣ ಕ್ರಾಂತಿ. ಕಣ್ಣ ನೀರು ಹೋಗ್ತಿರ್ತಾವ ನಮಗಿಲ್ಲಿ. ಹೇಳಕ್ ಆಗಲ್ಲ ಮನ್ಸ. ಅದನ್ನ ನೆನೆಸ್ಕೊಂಡ್ರೆ ನಮ್ಗ ಮದಿ ಮಾಡ್ಕೊಂಡದ್ದು ತಪ್ಪ, ಮದಿ ಮಾಡಿದ್ದು ತಪ್ಪ. ಅವು ಇಷ್ಟಪಟ್ಟು ಮದಿ ಮಾಡ್ಕೊಂಡ್ರ ಆವಾಗಿಂದ ಇದು ವರ್ಣಾಶ್ರಮ ಪದ್ಧತಿಯ ಒಂದು ಕ್ರೌರ್ಯ ಯಾವ ರೀತಿ ಈ ಜೀವಿಗಳನ್ನ ಹಿಂಸೆಗೆ ಈಡು ಮಾಡ್ತಲ್ಲಪ್ಪ ಅಂತೇಳಿ ಅದು ಬಸವಣ್ಣ ಮಾಡಿದ್ದು ಒಳ್ಳೇದಕ್ಕೆ ಮಾಡಿ ಸಮಾನತೆಗಾಗಿ ಮಾಡಿ ತಿಳುವಳಿಸಿದ್ರ ಎಲ್ಲ ಬರೋಬ್ಬರಿ ಹಾಕಿದ್ರಿ. ಅವರಿಗೆ ತಿಳುವಳಿಕೆ ಇರಲಿಲ್ಲ, ಅಜ್ಞಾನಿಗಳಿದ್ರು. ಒಂದು ನಿಮಿಷ. ನಾಳೆ ಬೆಳಿಗ್ಗೆ ತಗೋ. ಓಕೆ, ಕಲ್ಯಾಣ ಕ್ರಾಂತಿಯ ರುದ್ರಾವತಾರ ತಾಂಡವ ಬಹಳ ಸುಂದರವಾಗಿ ವಿವರವಾಗಿ ನಮಗೆ ಕೊಟ್ಟ ಗುರುಗಳಿಗೆ ಅನಂತ ಧನ್ಯವಾದಗಳು. ಅವರ ತ್ಯಾಗವನ್ನ ನಾವು ಸ್ಮರಿಸಬೇಕು, ಅವರಿಗೆ ಋಣಿಗಳಾಗಿರ್ಬೇಕು. ಅಷ್ಟು ಅವರ ವಚನ ಸಾಹಿತ್ಯ ಸಿಕ್ಕಿದ್ದಾಗಿದ್ರ ಕೇವಲ 20,000 ಮಾತ್ರ ಸಿಕ್ಕವು. 22,300 400 22,500 ಇಲ್ಲ. ನನ್ನ ಹತ್ರ ಅಂತೂ 22,000 ಚಿಲ್ಲರದವು. ಅಷ್ಟು ಅವರು ಹೋರಾಡಿದ ಕಷ್ಟ ಮಾರ್ಗದರ್ಶಕರು. ಜಗತ್ತಿನ ಪ್ರಥಮ ಪಾರ್ಲಿಮೆಂಟ್ ಮತ್ತೆ ಯಾರೇನ್ ಮಾತಾಡ್ತೀರಿ? ತಮ್ಮ ಅಭಿಪ್ರಾಯ ತಿಳಿಸಿ ಒಂದ್ 2 ವಾಕ್ಯಗಳು. ಸಚಿಡಿ ಗುರುಗಳೇ, ಕೊಟ್ರೆ ಗುರುಗಳೇ, ಕಂಬಿ ಗುರುಗಳೇ, ಗೌರಮ್ಮಾರು, ಕಲ್ಯಾಣಪ್ಪಾರು 2 ಮಾತು ಹೇಳೋದು ಇಷ್ಟು ತನಕ ಹೇಳಿದ್ದಕ್ಕೆ. ಇವತ್ತಿನ ಒಂದು ಬಸವ ಜಯಂತಿ ದಿವಸ ಈ ಬಸವನವರು ಆಘಾತವಾಗ್ತಕ್ಕಂಥ ಈ ವಿಚಾರವನ್ನು ನಮಗೆ ಗೊತ್ತಿದ್ದಲ್ಲ, ಆ ವಿಚಾರವನ್ನು ಹೊರಗೆ ಹಾಕಿ ಆ ಭಾವನೆಗಳ ಒಂದು ಕಲ್ಯಾಣದಲ್ಲಿ ಯಾವ ತರ ರಾಜ್ಯವನ್ನು ಆಳಿದ ಬಸವಣ್ಣ, ಅದರ ಜೊತೆ ಅನುಭವ ಮಂಟಪದಲ್ಲಿ ಕೂಡ ಎಲ್ಲರನ್ನು ಕೂಡಿಕೊಂಡು ತಮ್ಮ ಅನುಭವವನ್ನು ಹೇಗೆ ನಡೆಸಿದರು ಅಂತಕ್ಕಂಥ ವಿಚಾರವನ್ನು ಸ್ವಾರಸ್ಯವಾಗಿ ತಿಳಿಸಿಕೊಟ್ಟು ಗುರುಗಳು. ಮತ್ತು ಬಸವಣ್ಣನವರು ತಮ್ಮ ಸಂಸಾರದ ಜೊತೆಗೆ ರಾಜ್ಯಭಾರ ಮಾಡಿ ಸಮಾನತೆಗಾಗಿ ಹೋರಾಡಿದವರು ಬಸವಣ್ಣನವರು. ಅಂತ ಮಹಾತ್ಮರನ್ನು ಏನಂತಂದ್ರ ಆ ಕೊಂಡಿ ಮಿಂಚಣ್ಣವರು ಅವಾಗಲೂ ಅದರ ಇವಾಗಲೂ ಅದರ. ಅಂತ ಕೊಂಡಿ ಮಿಂಚಣ್ಣ ಅವ್ರ ಪಕ್ಕದಲ್ಲಿ ತನ್ನ ತತ್ವಕ್ಕಾಗಿ ಅವರು ಹೋರಾಡಿದವರು ಬಸವಣ್ಣ ಅವರು.
ಮತ್ತು ಅವರ ಹಿಂದಿರ್ತಕ್ಕಂಥ ಶರಣರು ಆ ವಚನ ಸಾಹಿತ್ಯವನ್ನು ಉಳಿಸುವ ಸಲುವಾಗಿ ತಮ್ಮ ಪ್ರಾಣವನ್ನೇ ತೆಗೆದು ಅನೇಕ ಶರಣರು ಅವುಗಳನ್ನು ರಕ್ಷಣೆ ಮಾಡಿದರು. ಆ ಒಂದು ವಚನ ಸಾಹಿತ್ಯ ಹೇಳೋದ್ರಲ್ಲಿ ಇವತ್ತಿನ ದಿವಸ ನಾವೆಲ್ಲರೂ ಆ ವಚನ ಸಾಹಿತ್ಯವನ್ನು ಅರಿತಕ್ಕಂಥ ಒಂದು ಅವಕಾಶ ಸಿಗ್ತದೆ. ಅಂತ ಎಲ್ಲಾ ಶರಣರಿಗೂ ಕಷ್ಟಪಟ್ಟು ಉಳಿಸಿದ ಆಸ್ತಿ ವಚನ ಸಾಹಿತ್ಯ. ಅದು ನಮ್ಮ ಜೀವನಕ್ಕೆ ದಾರಿದೀಪವಾಗಿದೆ. ಎಲ್ಲ ವಿಚಾರಗಳನ್ನು ತಿಳಿಸಿದ ಗುರುಗಳಿಗೆ ಶರಣಾರ್ಥಿಗಳು. ತುಂಬಾ ಧನ್ಯವಾದಗಳು ಕೊಟ್ಟರೆ ಅಭಿನಯ ಮಾಡ್ಬೋದು. ಸೊಲ್ಲೋಣ ಸರೇ. ನಾ ಇಲ್ಲೊಂದು ಸತ್ಸಂಗತ್ರಿ ಬಸವಣ್ಣವ್ರ ಮಠದೊಳಗ ಅಲ್ಲಿ ಹೋಗಿದ್ದೆ. ನಾ ಈ ಕಡೆ ಲಕ್ಷ ಕೊಟ್ಟಿಲ್ರಿ ಒಟ್ಟೆ. ಪ್ರಕಾಶ್ ತಂದಿಗಳು ಗೌರಮ್ಮನ ಒಂದೆರಡು ಮಾತು ಹೇಳ್ರಿ. ಸತ್ಯದೇ ಗುರುಗಳೇ ಹೇಳಿ ಗೌರಮ್ಮ. ಅಂಗಮಸ್ತಗಳಿಗೆ ಎಲ್ಲಿ ಹೋದ್ರ ಶೂನ್ಯ ಪೀಠ ಬಿಟ್ಟು ಯಾವ ಸ್ಥಳಕ್ಕೆ ಹೋದ್ರೆ ಅವ್ರು ಇದಕ್ಕೆ ಹೋದ್ರ ಶ್ರೀಶೈಲ ಕದಳಿ ಬನಕ್ಕೆ ಹೋಗ್ತಾರ. ಅಕ್ಕಮಾದೇವಿಯೂ ಕದಳಿ ಬನ, ಪ್ರಭುದೇವರು ಕದಳಿ ಬನ. ಈ ಅಂತರ್ಜಾತಿ ವಿವಾಹ ಮಾಡದ ಇದ್ರೆ ಇಷ್ಟೆಲ್ಲ ತೊಂದ್ರೆ ಆಗ್ತಿದ್ದಿಲ್ಲ ಅಂತ ಕೇಳಿಸ್ತದೆ ನಮ್ಗೆ. ಇದೆಲ್ಲ ದೂರ ಅಂತ ಅಷ್ಟು ಮಾಡಿದ್ರೆ ಜಾಸ್ತಿ ಏನು ಹೋತನ ಅದ ಹಂಗ ಇದ್ದೇ ಇಲ್ಲ. ಮಾಡೋದ್ರಿಂದ ಎಷ್ಟೆಲ್ಲ ಹಾನಿ ಆಗ್ತದೆ, ಅವೆಲ್ಲ ಜೀವ ಪ್ರಾಣ ಹಾನಿಗಳು ಎಚ್ಚರಿಸ್ಬೇಕಾಯ್ತು. ಅವ ಕೊಂಡಿ ಮಂಜನ್ ಅಂತವ್ರ ಇವ್ರು ಸತ್ಯಕ್ಕ ವರ್ಷ ಹಾಕ್ತಾನೆ ಇದ್ದವ್, ಮಾಡ್ತಾ ಇದ್ದವ್. ಅಲ್ಲಿ ಸಂಪ್ರದಾಯವಾದಿಗಳು ಅದಾರ ಬಿಡ್ರಿ. ಆಗಿನ ತನ ಈಗಿನ ತನ ಈಗ ಸ್ವಲ್ಪ ಕಡಿಮೆ ಐತೆ, ಆಗ ಬಾಳ ಇತ್ತು. ಅವಾಗ ಅವರು ಆ ಸಮಾನತೆಯ ಬೀಜ ಬಿತ್ತಿದ್ದಕ್ಕ ಇವತ್ತಿನ ದಿವಸ ನಮ್ಮ ಮನೆಗೆ ಯಾವರೇ ಮಕ್ಕಳು ಅಂತ ಕೆಲಸ ಮಾಡ್ಕೊಂಡು ಬಂದ್ರು ಅಂತಂದ್ರ ಅವಾಗೇನ್ ಹಿಂಸೆ ಅನುಭವಿಸ್ತಿದ್ರು ಆ ಹಿಂಸೆ ಈಗಿನವ್ರು ಅನುಭವಿಸಲ್ಲ. ಅವಾಗಿನವ್ರು ಅನುಭವಿಸ್ತಿದ್ರಲ್ರಿ, ಭಯಂಕರ ಏನೋ ದೊಡ್ಡ ಅನಾಹುತ ಆಗ್ಯದಂತ ಹಿಂಸೆ ಅನುಭವಿಸ್ತಿದ್ರಿಲ್ಲ, ಭೇದ ಭಾವ ಸಮಾನತೆ ಇಲ್ಲದಕ್ಕ. ಆ ಹಿಂಸೆ ಈಗಿನವ್ರು ಅನುಭವಿಸಂಗಿಲ್ಲ. ಆ ಬೀಜ ಏನಾಗ್ಯದ, ಪ್ರಜ್ಞೆ ಬೀಜ ಬೆಳೆದು ದೊಡ್ಡದಾಗ್ಯದ. ಈಗ ಸಮಾನತೆ ಪ್ರಜ್ಞೆ ಜಾಸ್ತಿ ಆಗ್ಯದ. ಈಗ ಅವ್ರು ಅವಾಗ ಬೀಜ ಬಿತ್ತಿದ್ದೆ, ಮತ್ತೆ ಈಗ ಅದು ಅಲ್ಲಿಂದ ಇಲ್ಲಿ ತನಕ ಬೆಳೆದು ಪ್ರಜ್ಞೆಯ ಒಂದು ಅವಸ್ಥೆ ದೊಡ್ಡದಾಗ್ಯದ. ಈಗ ಯಾವ್ದಾರ ಒಂದು ಇಂಟರ್ ಕ್ಯಾಸ್ಟ್ ಮ್ಯಾರೇಜ್ ಆಯ್ತು, ಮನೆಗೆ ಮಕ್ಕಳು ಅಂತಂದ್ರೆ ಮೊದಲಿನವ್ರು ಎದೆ ಹೊಡ್ಕೊಂಡಂಗೆ ಈಗ ಯಾರು ಎದೆ ಹೊಡ್ಕೊಳ್ಳಲ್ಲ. ಈಗ ಅವ್ರವ್ರ ಯೋಗ್ಯತೆಗೆ ತಕ್ಕಂತೆ ತಮಗೆ ಚಲೋ ಅನ್ಸಿದ್ದು ತಾವು ಮಾಡ್ಕೊಳಕತ್ತಾರ ಬಿಡಪ್ಪ ಅಂತೇಳಿ ಶಿವಾಯನಮ ಅಂತ ಹೊಂಟ್ಬಿಡ್ತಾರೆ. ಅವಾಗಿದ್ದಂತ ಬಿಗು ಈಗಿಲ್ಲ. ಸರ್ಕಾರನೇ ನಿಂತು ಸಪೋರ್ಟ್ ಮಾಡ್ಲಿಕ್ಕತ್ತದಲ್ರಿ ಈಗ. ಅವಾಗನೂ ಸರ್ಕಾರನೇ ಸಪೋರ್ಟ್ ಮಾಡ್ಯದ, ಅಂದ್ರೆ ಅನುಭವ ಮಂಟಪ ಸಪೋರ್ಟ್ ಮಾಡಿತ್ತು. ಈ ಒಂದು ಸರ್ಕಾರ ಇನ್ನ ಆ ಮಟ್ಟಿಗೆ ಡೆವಲಪ್ ಆಗಿದ್ದಿಲ್ಲ. ಈಗ ಸಂವಿಧಾನ ಬಂದ ಮೇಲೆ ಈ ಸರ್ಕಾರನು ಸ್ವತಃ ನಿಂತು ಅಂತದಕ್ಕೆ ವ್ಯವಸ್ಥೆ ಸಮಾನತೆಗಾಗಿ ಇದು ಕೊಡಕತ್ತಾರ, ಪ್ರಾವಿಷನ್ ಕೊಡ್ಲಿಕ್ಕತ್ತಾರ. ಇನ್ನ ಬೆಳಿಬೇಕು. ವೀರಶೈವ ಧರ್ಮ ಇರೋದೇ ಎರಡು ಉದ್ದೇಶಕ್ಕಾಗಿ. ಒಂದು ಸಮಾನತೆ, ಇನ್ನೊಂದು ಯಜ್ಞ ಹೋಮಗಳ ಹೆಸರಿನಲ್ಲಿ ಸಿದ್ಧ ವಸ್ತುಗಳು, ದುಡಿಯುವ ಕಾರ್ಮಿಕರು ಕಷ್ಟಪಟ್ಟು ತಯಾರು ಮಾಡಿದ ಸಿದ್ಧ ವಸ್ತುಗಳನ್ನು ಸ್ವಾಹ ಅಂತೇಳಿ ಬೆಂಕಿ ಒಳಗೆ ಹಾಕಿ ಸುಡ್ತಾರಲ್ಲ, ಆ ಹೋಮದಲ್ಲಿ ಹಾಕಿ ಸುಡುವ ಒಂದು ಪದ್ಧತಿಯ ವಿರುದ್ಧ
ಕೆಲವೊಂದು ಪ್ರಾಣಿಗಳು ಒಂದೊಂದ್ ಸಾರಿ ಆನೆ ಒಂಟೆಗಳನ್ನು ಸಹಿತ ಹೋಮದಾಗ ಹಾಕಿ ಸುಟ್ಟು ತಿಂದಾರಂತ. ಅಂತ ಕೆಲಸ ಮಾಡ್ಯಾರ. ಅದರದ್ದು ಹೋಮದಲ್ಲಿ ವಸ್ತುಗಳನ್ನ ಪ್ರಾಣಿಗಳನ್ನ ಹಾಕಿ ಸುಟ್ಟು ಅವರದ್ದು ಪ್ರಾಣ ಹರಣ ಮಾಡೋದರ ವಿರುದ್ಧ ಪ್ಲಸ್ ಅಸಮಾನತೆ ವಿರುದ್ಧ ಈ ವೀರಶೈವ ಧರ್ಮ. ಶಿವ ಧರ್ಮ ಅಂದ್ರೆ ಸಮಾನತೆಯ ಧರ್ಮ. ಓಕೆ, ಟೈಮ್ ಆಯ್ತು. ಮತ್ತೆ ನಾಳೆ ಬೆಳಗ್ಗೆ ಉಳಿದ ಭಾಗ ಕಂಟಿನ್ಯೂ ಮಾಡೋಣ. ಪರಮಾನಂದ ಪ್ರಾಪ್ತಿ ಭವ, ಸರ್ವ ದುಃಖ ನಿವೃತ್ತಿ ಭವ, ಇಷ್ಟಾರ್ಥ ಸಿದ್ಧಿರಸ್ತು, ಯಶಸ್ವಿ ಭವ ಯಶಸ್ವಿ ಭವ. ಜೈ ಶುದ್ಧ ಬ್ರಹ್ಮ, ಜೈ ಜೈ ಶುದ್ಧ ಬ್ರಹ್ಮ. ಓಂ ಶಾಂತಿ ಶಾಂತಿ ಶಾಂತಿ. ಶರಣ 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 ಶರಣ. ಅವ್ರ ಹೆಸರುಗಳನ್ನು ನೆನಪಿಟ್ಕೋಬೇಕು. ಹರಳಯ್ಯನ ಮಗನ ಹೆಸರ ಶೀಲವಂತ, ಹರಳಯ್ಯನ ಹೆಂಡತಿ ಹೆಸರ ಕಲ್ಯಾಣಮ್ಮ, ಮಧುವರಸನ ಮಗಳ ಹೆಸರ ಲಾವಣ್ಯವತಿ, ಮಧುವರಸ ಮಂತ್ರಿ. ಇವೆಲ್ಲ ಕೆಲವೊಂದು ನೆನ್ಪಿಟ್ಕೋಬೇಕು. ನೀವು ಮತ್ತಿನ್ಯಾರಿಗಾರ ಹೇಳ್ಬೇಕಾದ್ರೆ ನಿಮಗೆ ಇವ್ರ ಹೆಸರುಗಳು ಗೊತ್ತಿರ್ಬೇಕಂತ. ಏನ್ರಿ? ಹರಳಯ್ಯ ಮಧುವಯ್ಯ ಬೀಗ್ರವ್ರು. ಶೀಲವಂತ ಲಾವಣ್ಯವತಿ ವರಕನ್ಯೆಗಳು. ತೊಡಿ ಚರ್ಮ ಕತ್ತರಿಸಿ ಚಪ್ಪಲಿ ಮಾಡ್ಬೇಕಂತ ಐಡಿಯಾ ಕೊಟ್ಟ ಹರಳಯ್ಯನ ಹೆಂಡತಿ ಕಲ್ಯಾಣಮ್ಮ. ಇವೆಲ್ಲ ನೆನ್ಪಿಟ್ಟು. ಅದು ಏನೇನು ಕಲ್ಯಾಣ ಕ್ರಾಂತಿ ಹೇಳಕತ್ತಿದ್ರ ಎದಿ ಎಲ್ಲ ವಜ್ಜಾಗಿ ಬಿಡ್ತದ್ರಿ. ಹೇಳಕ್ಕೆ ಒಲ್ಲ ಏನ್ ಹೇಳ್ಬೇಕು. ಎಂತ ವರ್ಣನೆ ಮಾಡ್ಕೊತ ಹೇಳೋದಿರ್ತದ ಬಿಡಪ್ಪ. ಅನಿಸ್ಬಿಡ್ತದ, ದಮ್ಮೆ ಬರ್ತದ ನನಗೆ ಅದು ಹೇಳಕ್. ಬಸವಣ್ಣಗ ಗಡಿಪಾರ ಮಾಡೋದು, ಬಿಜ್ಜಳ ಮಹಾರಾಜ ಅಷ್ಟೊಂದು ಬಸವಣ್ಣಗೆ ಸ್ವಾತಂತ್ರ್ಯ ಕೊಟ್ಟನಂತೇಳಿ 36 ವರ್ಷ ಆಳ್ವಿಕೆ ಮಾಡ್ಯಾನ. ಇಲ್ಲೊಂದು 5 ವರ್ಷ ಆಳ್ವಿಕೆ ಮಾಡೋದ್ರಾಗೆ ಮ್ಯಾಲಿನವ್ರು ತೆಳಗಾಗಿರ್ತಾರೆ, ತೆಳಗಿನವ್ರು ಮ್ಯಾಲಾಗಿರ್ತಾರೆ. ಅಷ್ಟು ಲಾಂಗ್ ಪೀರಿಯಡ್ ಆಳ್ವಿಕೆ ಮಾಡಿದವ್ರು ಯಾರೂ ಇಲ್ಲ. ಅವನಂತ ಪ್ರಧಾನಮಂತ್ರಿ ಇಡೀ ಜಗತ್ನಾಗ ಎಲ್ಲಿ ಇಲ್ಲ ಇಲ್ಲಿ ತನಕ. 36 ವರ್ಷ ಅಖಂಡವಾಗಿ ಪ್ರಧಾನಮಂತ್ರಿಯಾಗಿ ಆಳ್ವಿಕೆ ಮಾಡ್ಯಾನ ಕಲ್ಯಾಣ ರಾಜ್ಯ. ಇಂದಿರಾ ಗಾಂಧಿ 16 ವರ್ಷ ಮಾಡ್ಯಾಳ, ಮೋದಿ 17 ವರ್ಷ ಮಾಡ್ಯಾನ. ಬರೀ ಇದೆ ಇವ್ರದೇ ಹೇಳ್ತಾರೆ. ಬಸವಣ್ಣ 36 ವರ್ಷ ಮಾಡಿದ್ದು ಒಬ್ರು ಹೇಳಲ್ಲ. ಶೀಲವಂತ ಅಂದ್ರೆ ಹರಳಯ್ಯನ ಮಗ, ಹರಳಯ್ಯನ ಹೆಂಡತಿ ಹೆಸರು ಕಲ್ಯಾಣಮ್ಮ. ಮಧುವರ್ಸನ ಮಗಳ ಹೆಸರು ಲಾವಣ್ಯವತಿ. ಮಗಳ ಹೆಸರು ಲಾವಣ್ಯವತಿ. ಕನ್ಯಾ, ವರಕನ್ಯಾ. ಶೀಲವಂತ ಅಕ್ಕಿ ಆ ಒಂದು ಕೊಡ ನೀರ್ ತರ್ಲಕ್ ಹೋಗಿ ಅವನ್ ಸಂಗಟ ಮಾತಾಡಿ ಅಕ್ಕಿ ಆ ಹುಡುಗ ಚಂದ ಅನ್ನತ್ ಮದುವೆ ಮಾಡ್ಕೊಳಕ್ ಅಕ್ಕಿ ಒಂದು ಚುಚ್ ಮಾಡ್ಬಿಟ್ರು ನೋಡಿ. ಶಾಲೆ ಕಲಿಯಾಕ ಕಳ್ಸಿದ್ರ